ಏನಿಲ್ಲ. ನನ್ನ ಹತ್ರ ಹೇಳಲ್ವಾ? ಮಗು ಮಗು ಏನ್ ಮಗು? ಒಂದ್ ಮುದ್ದಾಗಿರೋ ಪುಟ್ಟ ಮಗು ನನ್ನೇ ನೋಡ್ಕೊಂಡು ಅಮ್ಮ ಅಂತಿತ್ತು. ನನ್ ಮಗು ಅಂತ ಅದನ್ನ ಎತ್ಕೊಳಕ್ ಹೋದೆ. ಆದ್ರೆ ಯಾವುದು ವಿಚಿತ್ರ ಪ್ರಾಣಿ ಬಂದು ಆ ಮಗುನ ಎತ್ಕೊಂಡು. ಸಮಾಧಾನ ಮಾಡ್ಕೊ ಪುಣ್ಯ, ಜಸ್ಟ್ ಡ್ರೀಮ್. ಎಲ್ಲರಿ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಈ ಕನ್ಸು ನನ್ಗೇನೋ ಹೇಳ್ತಿದೆ. ಕಮಾನ್ ಪುಣ್ಯ, ಏನನ್ನು ಯೋಚನೆ ಮಾಡ್ಬೇಡ. ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ನನ್ನ ಹೊಟ್ಟೆಲ್ ಮಗು ಹುಟ್ಟುತ್ತಲ್ವಾ, ನಾನು ಅಮ್ಮ ಆಗ್ತೀನಲ್ವಾ? ಅವತ್ತೇ ಹೇಳಿದ್ನಲ್ಲ ಪೂರ್ಣೆ, ಖಂಡಿತ ಆಗತ್ತೆ. ನಾವು ಅವತ್ತೇ ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತು, ಹೋಗಕ್ಕಾಗಿಲ್ಲ. ನಾಳೆ ಹೋಗೋಣ, ಸರಿನಾ? ನನ್ಗೆ ಯಾಕೋ ಭಯ ರೀ. ಡಾಕ್ಟ್ರು ನನ್ನ ಹೊಟ್ಟೆಲ್ ಮಗು ಹುಟ್ಟಲ್ಲ ಅನ್ಬಿಟ್ರೆ. ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯ? ಇನ್ಮೇಲೆ ನಮ್ಗೆ ಮಗು ಹುಟ್ಟತ್ತೋ ಇಲ್ವೋ ಅಂತ ಯೋಚನೆ ಮಾಡಬಾರ್ದು ನೀನು. ಹುಟ್ಟೋ ಮಗು ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು. ಹುಟ್ಟೋ ಮಗುಗೆ ಏನ್ ಹೆಸರಿಡಬೇಕು ಅಂತ ಯೋಚನೆ ಮಾಡ್ಬೇಕು, ಸರಿನಾ? ಹೇಗಿರುತ್ತೆ ನಮ್ಮ ಮಗು? ಹೇಗಿರುತ್ತೆ ಅಂತ ಬೇಡ, ಹೇಗಿರ್ಬೇಕು ಅಂತ ಹೇಳ್ತೀನಿ. ಈ ನನ್ನ ಕ್ಯೂಟ್ ಹೆಂಡತಿ ತರ ಇರ್ಬೇಕು. ನಿಮ್ ತರ ಇದ್ರೆ ಬೇಡ, ನನಗೆ ನಿನ್ ತರ ಮುದ್ದಾದ ಹೆಣ್ಮಗು ಬೇಕು. ಬೇಡ, ನನ್ ತರ ಬೇಡ. ತುಳಸಿ ಅಮ್ಮನ್ ತರ ಇರ್ಬೇಕು. ಬೇಜಾರಾಯ್ತಾ? ನನ್ನ ಹತ್ರ ಮಾತಾಡಲ್ವಾ? ಕೋಪ ಬಂತಾ? ಈಗ ನೀವ್ ಸಿಡ್ಕಪ್ಪ ಆಗ್ತೀರಾ? ನನ್ ಮೇಲೆ ಪ್ರೀತಿ ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ಅದು ಒಂದ್ಸರಿ ಹೇಳಿದ್ಮೇಲೆ ಮುಗೀತು. ಯಾರ ತರನೋ, ಆದ್ರೆ ಒಂದು ಪಾಪು ಆಗತ್ತೆ. ಒಂದಲ್ಲ, 2 ಪಾಪು, ಅವಳಿ ಜವಳಿ, ಒಂದು ಗಂಡು ಒಂದು ಹೆಣ್ಣು. ಹೋಗ್ರಿ. ಹೋಗೋದೇನು ಇಲ್ಲ. ಈಗ 2 ಮಗು ಆದ್ರೆ ಹೆಸರೇನಿಡೋದು ಅಂತ ಈಗಲೇ ನಾನು ಹುಡುಕ್ಬೇಕಲ್ವಾ? ಹಾಗಂತೀರಾ? ಏನಂತ ಹೇಳೋಣ? ನಮ್ಮಿಬ್ರು ಹೆಸರಿನ ಮೊದಲನೇ ಅಕ್ಷರ ಬರೋ ತರ ಏನಾದ್ರು, ಐ ಮೀನ್ ಎ ಅಂಡ್ ಪಿ. ಆ ಥರದ್ ಯಾವ್ದಿದೆ? ಹಾ, ಗೊತ್ತಾಯ್ತು. ಅಪೂರ್ವ. ಅಭಿಗೂ ಸಮರ್ಥಗೂ ಅಷ್ಟಕ್ಕಷ್ಟೇ ಅಂದ್ರೆ ಮತ್ತ್ಯಾಕ್ ಪಾಪು ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡ? ನಿನ್ನೆ ಅವ್ನು ನೋಡಿದ್ಮೇಲೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಸಂಕಟ ಆಗಿದೆ. ಈ ವಿಷಯ ನಮ್ಮ ಮಾಧವ್ ಅವ್ರಿಗೆ ಹೇಳಿದ್ರೆ ಮನೆಯಲ್ಲಿ ಅನಾಹುತಾನೇ ಆಗ್ಬಹುದೇನೋ. ಏನ್ ಮಾಡ್ಲಿ ಈಗ? ಹಲೋ, ಹೇಳು ತುಳಸಿ. ಮತ್ತೆ ಮಗನ್ನ ನೋಡ್ಬೇಕಾ? ಅವನ ಬಗ್ಗೆನೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಮಾವ. ಹೇಳು. ಅದು ನಿನ್ನೆ. ಏನಪ್ಪ ಸರ್ವರ್, ನಾವ್ ಊಟ ಮಾಡೋದ್ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ನೀರ್ ಯಾರ್ ನಿಮ್ಮಪ್ಪ ತಂದ್ಕೊಡ್ತಾನ? ಯಾಕಪ್ಪ, ಎಂಜಿಲ್ ತಟ್ಟೆ ತಗೊಂಡೋಗೋದಕ್ಕೂ ನಿಮ್ಮಪ್ಪ ಬರ್ತಾನ? ಏನಾದ್ರೂ ಬೇಕು ಅಂದ್ರೆ ಅಲ್ಲೇ ಕೂತ್ ಆರ್ಡರ್ ಮಾಡಿ. ನಿಮ್ಮಂತ ದೊಡ್ಡ ಜನ ಹೀಗೆಲ್ಲ ಬರಕ್ ಹೋಗ್ಬಾರ್ದು. ಅಪ್ಪ ಶ್ರೀಮಂತರಾದ್ರೆ ಮಕ್ಕಳು ಶ್ರೀಮಂತರಾಗ್ತಾರೆ. ಆದ್ರೆ ನನ್ನ ಕೇಸ್ನಲ್ಲಿ ಅಮ್ಮ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ಬಿಟ್ಲು. ಅವನು ನನ್ನ ಮೇಡಮ್ ಅಂತ ಕರೆದಾಗ ಸಂಕಟ ಆಗೋಯ್ತು ಮಾವ. ಅವನ ಕೆಲಸ ಮಾಡೋದನ್ನ ನನ್ಗೆ ನೋಡಕ್ಕಾಗಲ್ಲ. ದಯವಿಟ್ಟು ಅವನ್ಗ ಕೆಲಸ ಮಾಡಬೇಡ ಅಂತ ಹೇಳಿ ಮಾವ. ಅವ್ನು ನಿಮ್ಮ ಮಾತು ಕೇಳ್ತಾನೆ. ತುಳಸಿ, ಅವನು ಯಾಕಲ್ಲಿ ಕೆಲಸ ಮಾಡಬಾರ್ದು ಹೇಳು? ಮಾವ, ಅಲ್ಲಮ್ಮ ತುಳಸಿ, ನಿನ್ ಮಗ ಏನಾದ್ರು ಕಳ್ತನ ದರೋಡೆ ಮಾಡೋದ್ನ ಅಥವಾ ಯಾರಿಗಾದ್ರೂ ಮೋಸ ಮಾಡಿದ್ದಾನ? ಅಭಿ ತನ್ನ ಸಂಬಂಧಿಕ ಅಂತ ಗೊತ್ತಿದ್ರು ಕೂಡ ಅವನಿಂದ ಯಾವ ಸಹಾಯನೂ ತಗೊಳ್ಳದೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ ಅಂದಮೇಲೆ ಅದಕ್ಕೆ ನೀನು
ಮನೆಯಲ್ಲಿ ಕೈಲಾಗದವಂತರ ಕೂತ್ಕೊಳ್ಳೋ ಬದಲು ತನ್ನ ಅನ್ನಕ್ಕೆ ಒಂದು ದಾರಿ ಹುಡುಕೊಂಡಿದ್ದಾನೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಆದ್ರೂ ಮಾವ, ಒಬ್ಬ ಮಗನ್ ಮುಂದೆ ಇನ್ನೊಬ್ಬ ಮಗ ಆಳಿನ ಹಾಕಿ ಕೆಲಸ ಮಾಡೋದು ನೋಡೋದಕ್ಕೆ ಹಿಂಸೆ ಆಗತ್ತೆ. ತುಳಸಿ, ಇಂಥ ಕಷ್ಟಗಳು ಸತ್ಯ ಹರಿಶ್ಚಂದ್ರನ್ನ ಬಿಡ್ಲಿಲ್ಲ, ಪಂಚಪಾಂಡವರನ್ನೂ ಬಿಡ್ಲಿಲ್ಲ. ಅಂಥದ್ರಲ್ಲಿ ನಿನ್ನ ಮಗನಿಗೆ ಇಂಥ ಕಷ್ಟ ಬಂದರೆ ಅದರಲ್ಲಿ ಆಶ್ಚರ್ಯ ಏನಿದೆ ಹೇಳು? ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯೋನಿಗೆ ದಾಸನಾಗಿದ್ದ, ಇನ್ನು ಪಾಂಡವರು ಕೌರವರಿಗೆ ದಾಸರಾಗಿದ್ರು. ಆದರೆ ಕೊನೆಯಲ್ಲಿ ಗೆದ್ದಿದ್ದು ಯಾರು ಹೇಳು? ಅಪ್ಪನ ದುಡ್ಡಲ್ಲಿ ಮೆರೆಯೋ ಮಗನಿಗಿತ್ತ ಮೈ ಬಗ್ಸಿ ದುಡಿಯೋ ಮಗನೇ ಮೇಲು ಅಂತ ತಿಳ್ಕೋ ತುಳಸಿ. ಅಭಿಗೆ ತನ್ನನ್ನು ಕಂಡ್ರೆ ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ನಿನ್ನ ಮಗ ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರಿದ್ದಾನೆ ಅಂತಂದ್ರೆ ಅಲ್ಲಿ ತನಗಾಗೋ ಅವಮಾನಕ್ಕಿಂತ ತನ್ನ ಜವಾಬ್ದಾರಿನೇ ದೊಡ್ಡದು ಅಂತ ಅನ್ಸಿರ್ಬೇಕಲ್ವಾ? ತುಳಸಿ, ಇಷ್ಟು ದಿವಸ ನನ್ನ ಮೊಮ್ಮಗನಿಗೆ ಜವಾಬ್ದಾರಿನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನಗೆ ಅವನ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ಹೇಳೋದು ನಿಜ ಮಾವ. ಆ ಕ್ಷಣ ಅವರಿಬ್ರು ನೋಡಿ ಮನ್ಸಿಗೆ ಕಸಿವಿಸಿ ಆಯ್ತು. ಮಕ್ಳು ಎಷ್ಟೇ ತಾಯಿ ಹೊಟ್ಟೆ ಉರ್ಸ್ಬೋದು, ಆದ್ರೆ ತಾಯಿಯಾಗಿ ನಾನ್ ಮಗನ ಹೊಟ್ಟೆ ಉರ್ಸ್ಬಿಟ್ಟಿದೀನಿ ಅನ್ನೋ ಅಪರಾಧಿ ಪ್ರಜ್ಞೆ ಕಾಡಕ್ ಶುರು ಆಗ್ಬಿಡ್ತು. ಅದನ್ನ ಸಹಿಸ್ಕೊಳಕ್ಕಾಗ್ದೆ ಈಗ ನಿಮಗ್ ಫೋನ್ ಮಾಡಿ ಹೀಗೆ ಹೇಳ್ಬಿಟ್ಟೆ. ಆದ್ರೆ ನೀವ್ ಹೇಳೋದನ್ನ ಕೇಳಿದ್ಮೇಲೆ ನನಗೂ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ ಮಗ ತಟ್ಟೆನೆ ತೊಳಿತಾ ಇರ್ಬೋದು, ಆದ್ರೆ ಅದನ್ನ ಸ್ವಾಭಿಮಾನದಿಂದ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಇನ್ ಮುಂದೆ ಈ ರೀತಿ ಮಾಡಲ್ಲ. ಅವಳು ಸರಿ ಇಲ್ಲ. ಶಾವರಿ ಮಹೇಶ್ ಅವರೇನೋ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಅವ್ರಿಗೇನೋ ನೆನಪಾಗ್ತಾ ಇದೆ ಅನ್ಸುತ್ತೆ. ಅವ್ರೇನೋ ಮಾತಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. ಖರ್ಜೂರ ಮೈ ಗಾಡ್, ಇವರಿಗೆ ಎಲ್ಲ ನೆನಪಾಗ್ತಿದ್ಯಾ? ಆಸೆ ಖರ್ಜೂರನ ಖರ್ಜೂರ ತಿಂತೀರಾ ನೀವು? ತಂದ್ಕೊಡ್ಲಾ? ಏಯ್, ನೀನಿನ್ ಯಾರು ಕೇಳಿದ್ದು? ಅಲ್ಲ, ಮಹೇಶ್ ಅವರು ಅವ್ರು ಏನೇನೋ ಕನ್ವರ್ಸ್ತಿರ್ತಾರೆ. ಅವ್ರ ಮಾತಿಗೆ ಅರ್ಥ ಹುಡ್ಕೊಂಡು ಹೋದ್ರೆ ನಾನು ಇಷ್ಟೊತ್ತಿಗೆ ಏನೋ ಆಗ್ಬೇಕಿತ್ತು. ನನ್ನ ಗಂಡನ ಮಾತಿಗೆ ಅರ್ಥನೂ ಇರಲ್ಲ, ಉದ್ದೇಶನೂ ಇರಲ್ಲ. ಇದನ್ನ ನೀನ್ ಇಲ್ಲಿಗೆ ಬಿಟ್ರೆ ಒಳ್ಳೇದು. ಖರ್ಜೂರ ನಾನೇ ನೆಮ್ಮದಿಯಾಗಿದ್ದೀನಿ ಅನ್ಕೊಂಡಿದ್ಯಾ? ನಾನು ನನ್ನ ಮಗನ್ ಬಿಟ್ಟಿದ್ದೀನಿ ಕಣೆ. ಈಗ ದುಡ್ಡೆಲ್ಲ ವಾಪಸ್ ಬರೋ ಹೋಪ್ಸ್ ಬರ್ತಿದೆ ಕಣೆ. ಅದಕ್ಕೆ ನಿನ್ನ ಮೀಟ್ ಮಾಡಕ್ ಬಂದೆ. ಏನೇ ಹೇಳ್ತಿದ್ಯಾ? ನಿಜಾನ? ಸುಳ್ಳು ಯಾಕೆ ಹೇಳಿ? ನಾನು ತುಂಬಾ ಜನರ ಹತ್ರ ಇನ್ವೆಸ್ಟ್ ಮಾಡ್ಸಿದ್ದೀನಿ ಕಣೆ.
ಆದ್ರೆ ಇವಾಗ ನಿನ್ ಮಾತ್ರ ಮೀಟ್ ಮಾಡಕ್ ಬಂದಿದ್ದೀನಿ. ಯಾಕೆ ಹೇಳು? ನೀನ್ ನನ್ನ ಪ್ರಾಣ ಸ್ನೇಹಿತೆ ಅಂತ. ಅಯ್ಯೋ ಅದೆಲ್ಲ ಬಿಡು. ದುಡ್ಡು ವಾಪಸ್ ಬರ್ತಿದ್ಯಾ? ಅದನ್ನ ಇವತ್ ಕೊಡಕ್ ಬಂದ್ಯಾ? ಅಯ್ಯೋ ಇನ್ನೂ ಬಂದಿಲ್ವೇ, ಬರತ್ತೆ ಅಂದೆ ಅಷ್ಟೇ. ಅಯ್ಯೋ ಅದೇನಂತ ಬಿಡ್ಸ್ ಹೇಳ್ತೀಯಾ? ನನಗೆ ನನ್ ದುಡ್ಡೆಲ್ಲ ವಾಪಸ್ ಬೇಕು ಅಷ್ಟೇ. ಬೇಕಲ್ವಾ? ಹಾಗಾದ್ರೆ ನಾನು ಹೇಳದ್ ಕೇಳು. ಹೀಗೇಗಾದ್ರೂ ಮಾಡಿ ಸ್ವಲ್ಪ ದುಡ್ಡನ್ನ ಹೊಂದಿಸ್ಕೊಡು, ನಾನ್ ನಿನ್ ದುಡ್ಡನ್ನ ವಾಪಸ್ ಕೊಡಿಸ್ತೀನಿ. ಏಯ್, ನನ್ ತಲೆಲೇನ್ ಕಿಡ್ನಿ ಇದೆ ಅನ್ಕೊಂಡಿದ್ಯಾ? ನನ್ ತಲೆಲೂ ಮೆದ್ಲೆ ಇರೋದು. ಮೊದ್ಲು ನಾ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡು. ಅದನ್ ಬಿಟ್ಟು ಮತ್ತೆ ದುಡ್ಡು ಅಂತಿದ್ಯಲ್ಲ. ಸದ್ಯ ಅರ್ಥ ಮಾಡ್ಕೊ. ನಿನ್ ದುಡ್ಡು ವಾಪಸ್ ಬರ್ಬೇಕು ಅಂದ್ರೆ ನಾವಿವಾಗ ಒಂದಷ್ಟು ದುಡ್ಡನ್ನ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೇಕು. ಕ್ಯಾಪಿಟಲ್ ಇಲ್ದೇನೆ ಆಗಿರೋ ಲಾಸ್ನ ರಿಕವರ್ ಮಾಡ್ಬೇಕು ಅಂದ್ರೆ ಹೇಗಾಗತ್ತೆ ಹೇಳು? ಇಲ್ಲ ನಂದಿನಿ, ನೀನ್ ಏನೇ ಹೇಳು, ನಾನ್ ಮಾತ್ರ ಮತ್ತೆ ನಿನಗ್ ದುಡ್ಡು ಕೊಡಲ್ಲ. ಕೊಡೋದಕ್ ನನ್ನ ಹತ್ರ ಇಲ್ವೂ ಇಲ್ಲ. ನೀನ್ ಹೀಗ್ ಹೇಳಿದ್ರೆ ಹೇಗ್ ಸಂಧ್ಯಾ? ಪ್ಲೀಸ್ ಹೇಗಾದ್ರೂ ಮಾಡಿ 1 ಲಕ್ಷ ಹೊಂದಿಸ್ಕೊಡು. 1 ಲಕ್ಷನಾ? ಸಾಧ್ಯನೇ ಇಲ್ಲ ನಂದಿನಿ. ಇಲ್ಲ ಅನ್ಬೇಡ್ವೆ. ನನಗಿರೋ ಒಂದೇ ಒಂದು ಹೋಪ್ ಅಂದ್ರೆ ಅದು ನೀನು. ನಿಜವಾಗ್ಲು ನಿನ್ನಣೆ ನಿನ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಡ್ತೀನಿ. ಅಲ್ಲ ನಂದಿನಿ, ಆ ದುಡ್ಡು ತಗೋಬೇಕಾದ್ರೂ ನೀನ್ ಹೀಗೆ ಹೇಳಿದೆ ಅಲ್ವಾ? ನಾನು ಇನ್ನನ್ ಹೇಗ್ ನಂಬ್ಲಿ? ಹೇಳಿದ್ನಲ್ಲ ಸಂಧ್ಯಾ, ಎಷ್ಟು ಅವಮಾನ ಆಯ್ತು ನನ್ಗೆ. ಇಷ್ಟೆಲ್ಲ ಆದ್ರೂ ನಾನ್ ಬೇರೆ ಎಲ್ಲೂ ಹೋಗದೆ ನಿನ್ ಮುಂದೆ ಬಂದು ನಿಂತಿದ್ದೀನಿ ಅಂದ್ರೆ ಅದಕ್ ಕಾರಣ ನನಗೆ ನಿನ್ ಮೇಲಿರೋ ನಂಬಿಕೆ. ನಾನ್ ನಿನಗ್ ಮೋಸ ಮಾಡ್ತೀನ ಹೇಳು? ಸಂಧ್ಯಾ ಪ್ಲೀಸ್ ಕಣೆ, ಇಲ್ಲ ಅಂತ ಮಾತ್ರ ಹೇಳ್ಬೇಡ. ಇದೊಂದ್ಸಲ ಲಾಸ್ಟ್ ಟೈಮ್ ಕಣೆ. ಆದ್ರೂ ನನ್ಗೆ ಪ್ಲೀಸ್ ಸಂಧ್ಯಾ, ಇದೊಂದು ಲಾಸ್ಟ್ ಟೈಮ್ ಕಣೆ. ಅಲ್ಲ ತಾತ, ಸರಿ ನಾ ಇನ್ ಬರ್ತೀನಿ. ಫ್ರೆಂಡ್ ತಾತ, ಅಪರೂಪಕ್ಕೆ ಸಿಕ್ಕಿದ್ಲು. ಓಡೋದವಳೆ, ಈ ಪುಸ್ತಕ ತಗೋ. ದಿವಸ ಬೆಳಿಗ್ಗೆ ಸ್ನಾನ ಮಾಡಿ ದೇವರ ಮನೇಲಿ ಕೂತ್ಕೊಂಡು ಇದನ್ನು ಓದು. ಅಂತಲ್ಲ ಬಿಸಿ ನನ್ಗಾಗಿದೆ. ಇದು ಪುಸ್ತಕ ಅಂತ. ಏನಂದೆ? ಏನಿಲ್ಲ, ಈ ಪುಸ್ತಕ ಯಾಕೆ ಓದ್ಬೇಕು? ಯಾಕೆ ಅಂತಂದ್ರೆ ನಿನ್ನ ಹೊಟ್ಟೆನಲ್ಲಿರೋ ಮಗು ನಿನ್ನ ಹಾಗೇನೆ ಹೇಳ್ದೆ ಕೇಳ್ದೆ ಓಡ್ ಹೋಗ್ಬಾರ್ದು ಅನ್ನೋದಿದ್ರೆ ಇದನ್ನು ಓದ್ಬೇಕು. ತಾತ ಪ್ಲೀಸ್, ಸುಮ್ನೆ ನನಗೆ ಇರಿಟೇಟ್ ಮಾಡ್ಬೇಡ. ನಾನ್ ಬೇರೆ ಯಾವ್ದೋ ಯೋಚನೆಯಲ್ಲಿ ಇದ್ದೀನಿ. ಯೋಚನೆ ಬೇರೆ ಮಾಡಕ್ ಬರುತ್ತಾ ನಿನ್ಗೆ? ಅಲ್ಲ, ಈಗ ತಾನೇ ಗಡದ್ದಾಗ ಊಟ ಮಾಡ್ದೆ. ಊಟ ಆದ್ಮೇಲೆ ಇಲ್ಲಿ ಬಂದು ಕೂತಿದ್ದೀಯ. ಇನ್ ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಹಾಚ್ಕೋತೀಯ. ಇನ್ನೇನ್ ಯೋಚನೆ ನಿನಗೆ? ಎಲ್ಲ ನಿನಗೆ ಹೇಳಕ್ ಆಗಲ್ಲ. ಹೇಳಬೇಕಾಗೂ ಇಲ್ಲ. ನಿನ್ನ ಯೋಚನೆನ ನೀನೇ ಇಟ್ಕೋ. ಆದರೆ ನಾಳೆಯಿಂದ ನಾನು ಹೇಳ್ದ ಹಾಗೆ ನೀನು ಮಾಡಬೇಕು ಅಷ್ಟೆ. ನೋಡು, ಈ ಪುಸ್ತಕದಲ್ಲಿರೋ ಎಲ್ಲ ಶ್ಲೋಕಗಳನ್ನ ಬಾಯ್ ಹಾರ್ಟ್ ಮಾಡಿರಬೇಕು. ನನಗೆ ಸಮಯ ಆದಾಗ ಕೇಳ್ತೀನಿ, ನೀನು ಪುಸ್ತಕ ನೋಡ್ಕೊಳ್ದೆ ಆ ಶ್ಲೋಕ ಹೇಳ್ಬೇಕು. ಇದೇನ್ ಸ್ಕೂಲ ಬಾಯಾಟ್ ಅಂತೆ? ಸ್ಕೂಲಲ್ಲೇ ರೈಮ್ಸ್ ಬಾಯಾಟ್ ಮಾಡಿಲ್ಲ ನಾನು. ಅದಕ್ಕೆ ಈಗ ಮಾಡು ಅಂತ ಹೇಳ್ತಾ ಇರೋದು. ತಾತ ಪ್ಲೀಸ್, ನನ್ ಪಾಡಿಗೆ ನನ್ನ ಬಿಟ್ಬಿಡು. ಮೇಗದೆ ಬಿತ್ತು. ಈ ದತ್ತ ಯಾರನ್ನು ಅವ್ರ ಪಾಡ್ಗೆ ಅವ್ರು ಇರೋದಕ್ಕೆ ಬಿಡೋನಲ್ಲ. ಅವ್ರಿಗೂ ನಮ್ ತರನೇ ಆಸೆಗಳಿರುತ್ತೆ. ಆ ಪುಟ್ಟ ಕಾಲುಗಳಲ್ಲಿ ಎದೆಗೊತ್ತಿಸ್ಕೋಬೇಕು. ತಮ್ಮ ಕಿರುಬೆರಳನ್ನ ಅದ್ ಹಿಡ್ಕೊಂಡು ತಪ್ಪ ಹೆಜ್ಜೆಗಳಿಡೋದ್ ನೋಡ್ಬೇಕು. ಇಂಥ ಆಸೆಗಳೇ ಈಗ ಅವಿ ಹತ್ರ ಹೀಗ್ ಮಾತಾಡ್ಸಿದ್ದು ಅಲ್ವಾ ಅವಿ? ನೀವಿಬ್ರು ಯೋಚನೆ ಮಾಡ್ಬೇಡಿ. ಆ ಪಂಡಿತ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಪೂರ್ಣಿನ್ ನಾನೇ ಕರ್ಕೊಂಡು ಹೋಗ್ತೀನಿ. ಎಲ್ಲ ಸರಿ ಹೋಗಿ ನಿನ್ ಕೈಯಲ್ಲಿ ಒಂದು ಪುಟ್ಟ ಪಾಪು ಬಂದೇ ಬರುತ್ತೆ ನೋಡು. ರೀ, ಅಮ್ಮ ಹೇಳಿದ್ ನಿಜ ಆಗತ್ತಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ಅಮ್ಮ ಹೋಗಾಯ್ತು.
ಏನೋ ಜಾದೂ ಮಾಡ್ದಾಗ ಆಯ್ತು ಪುಣ್ಯ. ಆಸ್ಪತ್ರೆಯಿಂದ ಹೊರಟಾಗಿಂದ ನಾನು ನಿಂಗೆ ಸಮಾಧಾನ ಮಾಡ್ತಾ ಇದ್ದೀನಿ, ಆದರೆ ನೀನು ಅಳ್ತಾನೆ ಇದೆ. ಆದರೆ ಇವ್ರು ಎಷ್ಟು ಚೆನ್ನಾಗಿ ಐ ಮೀನ್ ಧೈರ್ಯ ಹೇಳ್ಬಿಟ್ರಲ್ಲ. ಅಲ್ವಾ? ನಿಮ್ಗೂ ಧೈರ್ಯ ಬಂತ? ಆಫ್ ಕೋರ್ಸ್. ಹೆಂಗೆ ನಮ್ಮಮ್ಮ? ನಿಮ್ಗೆ 2 ಸಂತೋಷದ ಸುದ್ದಿ ಹೇಳಬೇಕು. ಹೇಳಿ. ಅವಿ ಇವತ್ತು ನನ್ನನ್ನು ಮಾತಾಡಿಸ್ಬಿಟ್ಟ. ಹೌದಾ? ಅವನಾಗೆ ಮಾತಾಡ್ಸಿದ್ನ? ಆದ್ರೆ ಅದಕ್ಕಿಂತ ನಿಮ್ಗೆ ಇನ್ನೊಂದು ಖುಷಿ ವಿಷಯ ಹೇಳಬೇಕು. ಮಹೇಶ್ ಅವರು ಇವತ್ತು ಮಾತಾಡಿದ್ರು. ಮಹೇಶ ಮಾತಾಡದ್ನ? ನನ್ನ ತಮ್ಮ ಮಹೇಶ ಏನ್ ಹೇಳ್ತಾ ಇದ್ದೀರ ತುಳಸಿಯವರೇ? ಏನ್ ಮಾತಾಡ್ದ? ನನ್ ಕೇಳಿದ್ನ? ಸರಿಯಾಗಿ ಅರ್ಥ ಆಗ್ಲಿಲ್ಲ. ಮೊದಲು ಅವಳು ಸರಿ ಇಲ್ಲ ಅಂದ್ರು, ಯಾರು ಅಂತ ಕೇಳಿದ್ರೆ ಹೇಳಲಿಲ್ಲ. ಹಾ, ಆಮೇಲೆ ಅದೇನೋ ಖರ್ಜೂರ ಅಂತ ಹೇಳಿದ್ರು. ಹಾಗನ್ನ? ಖರ್ಜೂರ ಅನ್ನ? ಹಾಗಂದ್ರೆ ಎಲ್ಲ ನೆನಪಾಗ್ತಿದ್ಯಾ? ಖರ್ಜೂರಕ್ಕೂ ಎಲ್ಲ ನೆನಪಾಗೋದಕ್ಕೂ ಏನ್ ಸಂಬಂಧ? ಅಯ್ಯೋ, ನಾವು ಅವನ್ನ ಖರ್ಜೂರ ಅಂತಾನೆ ರೇಗಿಸ್ತಾ ಇದ್ವಿ ತುಳಸಿಯವರೇ. ಅವನಿಗೆ ಖರ್ಜೂರ ಅಂದ್ರೆ ಪ್ರಾಣ. ಅವನು ಚಿಕ್ಕವನಿದ್ದಾಗ ಒಂದು ಡಬ್ಬ ಖರ್ಜೂರನ ಕದ್ದು ಒಬ್ಬನೇ ತಿಂದುಬಿಟ್ಟಿದ್ದ. ಆಗ್ಲಿಂದ ಅವನಿಗೆ ಅದೇ ಹೆಸರು. ಆದ್ರೆ ಆ ಒಂದು ರಾತ್ರಿ ಅದ್ಯಾಕೋ ನಾನ್ ಕೊಟ್ಟಿದ್ದ ಖರ್ಜೂರನ ಅವನ್ ಮುಟ್ಲೇ ಇಲ್ಲ. ಇನ್ಯಾವತ್ತೂ ಈ ಖರ್ಜೂರನ ಮುಟ್ಟಲ್ಲ ಅಂದ್ಬಿಟ್ಟ. ಯಾಕಾಗ ಹೇಳಿದ್ರು ಗೊತ್ತಿಲ್ಲ. ಅದ್ಯಾಕವನು ಅವತ್ತು ಆ ಖರ್ಜೂರನ ಮುಟ್ಟಿಲ್ವೋ ನನ್ಗೆ ಗೊತ್ತಿಲ್ಲ. ಆ ದಿನ ಪೂರ್ತಿ ಅವನು ಯಾವುದೋ ಟೆನ್ಷನ್ನಲ್ಲೇ ಇದ್ದ. ಅದ್ರ ಮರುದಿನನೇ ನಡಿಬಾರ್ದು ನಡೆದೋಯ್ತು. ಸಮಾಧಾನ ಮಾಡ್ಕೊಳ್ಳಿ ಮಾಧವ್ ಅವರೇ, ಅವ್ರು ಇನ್ನೇನು ಸರಿ ಹೋಗ್ತಾರೋ ಏನೋ. ನನಗೂ ನಿಮ್ಮ ಮಾತು ಕೇಳಿ ಹೋಪ್ಸ್ ಬರ್ತಿದ್ದೆ ತುಳಸಿಯವರೇ. ನಾನು ಈಗಲೇ ಹೋಗಿ ಅವನ್ನ ಮಾತಾಡಿಸ್ಲಾ? 11:30 ಆಯ್ತು. ಆದ್ರೆ ಬೆಳಗ್ಗೆ ಮಾತಾಡ್ಬೋದಂತೆ ಮಾಧವ್ ಅವರೇ. ಹೌದು, ಇಷ್ಟೊತ್ತಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಸರಿ ಇರಲ್ಲ. ನೀವೊಂದು ಕೆಲಸ ಮಾಡಿ, ಇನ್ಮೇಲೆ ಅವನಿಗೆ ದಿನಾ ಖರ್ಜೂರ ಕೊಡಿ. ಏನಾದ್ರೂ ನೆನಪಾಗ್ಬೋದೇನೋ. ಖಂಡಿತ ಮಾಧವ್ ಅವರೇ. ಅವನು ಹುಷಾರಾಗ್ತಿದ್ದಾನೆ ಅಂದ್ರೇನೆ ನನಗೆ 3 ಆನೆ ಬಲ ಬಂದಂಗೆ ಅನ್ಸುತ್ತೆ. ಅಲ್ಲ ಭಾವ, ಅವ್ರೇನೋ ಕನ್ವರ್ಸ್ತಿರ್ತಾರೆ. ಇಲ್ಲ ಶಾಲು, ನಿಂಗೆ ಗೊತ್ತಲ್ಲ ಅವನು ಖರ್ಜೂರ ಎಷ್ಟಿಷ್ಟ ಅಂತ. ಅವನು ಅದನ್ನೇ ಕೇಳ್ತಿದ್ದಾನೆ ಅಂದಮೇಲೆ ಅವನ್ ಹಳೇದೆಲ್ಲ ನೆನಪಾಗ್ತಿದೆ ಅನ್ಸುತ್ತೆ. ಅದಕ್ಕೆ ಖರ್ಜೂರ ತಗೊಂಡೋಗಿ ಕೊಡಿ ಅಂತ ನಾನೇ ತುಳಸಿಯವ್ರಿಗೆ ಹೇಳಿದೆ. ಕೊಡಿ ಮಹೇಶ, ಖರ್ಜೂರ ತಗೊಳ್ಳೋ. ಸಾವು ಅದು ಸಾವು. ಯಾಕೋ ಹಾಗೆಲ್ಲ ಹೇಳ್ತೀಯಾ? ಎಷ್ಟೋ ವರ್ಷದ ನಂತರ ನಿನ್ ಧ್ವನಿ ಕೇಳ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಕೇಳಿಸ್ಕೊಂಡಿದ್ ಮೊದಲನೇ ಪದನೇ ಸಾವು ಅಂತ ಆಗ್ಬಿಡ್ತಲ್ಲ. ಯಾಕೋ ಯಾಕೋ ಹಾಗೆಲ್ಲ ಹೇಳ್ತೀಯಾ?
ನೋಡಿಲಿ ಖರ್ಜೂರ ನಿನಗೆ ತುಂಬಾ ಇಷ್ಟ ಆಗಿತ್ತಲ್ವಾ ಆ ಖರ್ಜೂರ. ಸಾವು. ಮತ್ತೆ ಹಾಗೆ ಹೇಳ್ತಾ ಇದೆಯಲ್ಲೋ, ಯಾಕೋ ಏನಾದ್ರೂ ನೆನಪಾಗ್ತಿದ್ಯಾ? ಭಯ ಆಗ್ತಿದ್ಯಾ? ಮೈ ಗಾಡ್, ಈ ಶಾರ್ವರಿ ಆಟ ಇವತ್ತಿಗೆ ಮುಗಿದು ಹೋಯ್ತಾ? ಓ ಮೈ ಗಾಡ್. ಹೇಳು ಮಹೇಶ, ನಿನ್ ಮನ್ಸಲ್ಲಿ ಏನಾಗ್ತಿದೆ? ಏನಾದ್ರೂ ನೆನಪಾಗ್ತಿದ್ಯಾ? ಶೂರ ಅವಳು ಅವಳ ಅವಳು ಅಂದ್ರೆ ಯಾರು? ಯಾರು? ಶಾರ್ವರಿನ? ನಿಧಿ ಬಂದಿದ್ದಾಳ? ಮೇಡಮ್, ನಿಮ್ಮ ಹೆಸರು? ನಿಧಿ. ಹೌದು ಸರ್, ನಿಧಿ ಅವರು. ಅವ್ರಿಗೆ ಅರ್ಜೆಂಟಾಗಿ 1 ಲಕ್ಷ ಕ್ಯಾಶ್ ಬೇಕಿತ್ತಂತೆ. ಕ್ಯಾಶಾ? ಚಿಕ್ಕಮ್ಮ ಪಾಕೆಟ್ ಮನಿ ಕೊಟ್ಟಿರ್ಲಿಲ್ವಾ? ಏನೋ ಅಪ್ಪ, ಈ ಹುಡುಗಿ ಪಾರ್ಟಿ ಗಿರ್ಟಿ ಮುಗಿಯೋದೇ ಇಲ್ಲ. ಆಯ್ತು, ಕೊಟ್ಟು ಕಳಿಸಿ. ವಿಲ್ ಟಾಕ್ ಲೇಟರ್. ಓಕೆ ಸರ್. ಮೇಡಮ್, ಕೊಡಕ್ಕೆ ಹೇಳಿದ್ದಾರೆ. ನಾನು ಕ್ಯಾಶರ್ ಹತ್ರ ಕೇಳಿ ಕ್ಯಾಶ್ ತೊಗೊಂಡ್ಬರ್ತೀನಿ. ಇಲ್ಲೇನೇ ಮಾಡ್ತಾ ಇದೆಯಾ? ಅದು ಆನ್ ಕ್ಯಾಬಿನ್ ಬಂದು ಕೂತಿದ್ಯಾ? ಹಲೋ, ಮರ್ಯಾದೆ ಕೊಟ್ಟು ಮಾತಾಡಿ. ನಾನು ನಿಮ್ ಬಾಸ್ ಸಿಸ್ಟರ್ ಅನ್ನೋದು ನೆನ್ಪಿರ್ಲಿ. ಮೇಡಮ್, ತಗೊಳ್ಳಿ ದುಡ್ಡು. 1 ಲಕ್ಷ ಇದೆ. ಅಲ್ಲ ಸರ್, ಅವ್ರಿಗೆ ಅಷ್ಟೊಂದು ದುಡ್ಡು. ಸ್ನಾಕ್ಸ್ ಕೊಟ್ಟೆ ತಾನೆ? ರೆಡಿ. ಕಾಫಿ ಟೀ ಕೊಡೋರೆಲ್ಲ ಬಾಸ್ ತರ ಆಡ್ತಾರೆ. ಥ್ಯಾಂಕ್ಸ್, ಬರ್ತೀನಿ. ನಿಮಗೆ ಆ ಖರ್ಜೂರದ ವಿಷಯ ನೆನಪಾಗಿದೆ ಅಂದ್ರೆ ನನ್ನ ಎಲ್ಲ ಸೀಕ್ರೆಟ್ಗಳು ನಿಮಗೆ ನೆನಪಾಗಿದೆ ಅಂತನಾ? ಯಾಕ್ರಿ ಹೀಗೆ ಮಾಡ್ತಿದ್ದೀರಾ? ಇಷ್ಟು ವರ್ಷದಿಂದ ನಾನು ಏನೇನೆಲ್ಲ ಕಷ್ಟ ಅನುಭವಿಸಿದ್ದೀನಿ ಅಂತ ಅಂದಾಜಾದ್ರೂ ಇದೆಯಾ ನಿಮ್ಗೆ? ನಿಮಗೆ ಹೀಗಾದಾಗ ನನ್ಗೆ ಎಷ್ಟು ಚಿಕ್ಕ ವಯಸ್ಸು ಅಂತ ನೆನಪಿದ್ಯಾ? ಆಸೆ ಕನಸು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ವರ್ಷದಿಂದ ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ಗೊತ್ತಾ? ಇದಕ್ಕೆಲ್ಲ ಕಾರಣ ಯಾರು ಹೇಳಿ? ನಿಮ್ಮಣ್ಣ ಮಾಧವ. ಗಂಡ ಇದ್ರೂ ವಿಧವೆ ತರ ಬಾಳ್ಬೇಕು, ಆಸೆಗಳನ್ನ ನನ್ನ ಕೈಯಾರೆ ನನಗೆ ಕೊಂದು ಹಾಕ್ಬೇಕು. ಈ ಸಂಕಟನ ಯಾರು ಕೇಳ್ತಾರೆ ರೀ? ಈಗ ನಾನು ಕಣ್ಣೀರ್ ಹಾಕೋದಕ್ಕೆ ಪ್ರತಿ ಹಗಲು ಪ್ರತಿ ರಾತ್ರಿ ನನ್ನ ಹೊಟ್ಟೆಯಲ್ಲಿ ಉರಿ ಇಟ್ಕೊಂಡು ಸಂಕಟ ಪಡೋದಕ್ಕೆ ಕಾರಣ ಮಾಧವ. ಹೇಳು ಬ್ರೋ, ಏನಿದು ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ಯಾ? ನಾನ್ ಹೇಳೋದಲ್ಲ, ನೀನ್ ಹೇಳ್ಬೇಕು. ಏನು ಈ ಸಲ ಚಿಕ್ಕಮ್ಮ ಪಾಕೆಟ್ ಮನಿ ಕೊಟ್ಟಿರ್ಲಿಲ್ವಾ? ಯಾಕೋ ಏನೇನೋ ಕೇಳ್ತಿದ್ಯಾ? ಆ ವಿಷಯ ಯಾಕೀಗ? ಹೋಗ್ಲಿ, ನಿನ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರ್ಲಿಲ್ವಾ? ಬ್ರೋ, ಸುಮ್ನೆ ತಲೆ ತಿನ್ಬೇಡ. ಏನ್ ವಿಷಯ ಅಂತ ಹೇಳು. ಆಹಾ, ಚೆನ್ನಾಗ್ ನಾಟಕ ಆಡ್ತೀಯ ಕಣೆ. ಏನು ಗೊತ್ತೇ ಇಲ್ಲ ಅನ್ನೋ ತರ. ಅದ್ ಸರಿ, ಇಷ್ಟ ಅರ್ಜೆಂಟಾಗಿ 1 ಲ್ಯಾಕ್ ಯಾಕೆ ಬೇಕಿತ್ತು ನಿನಗೆ? ವಾಟ್? 1 ಲ್ಯಾಕ್? ಏನ್ ಹೇಳ್ತಿದ್ಯಾ? ಕಮಾನ್ ನಿಧಿ, ತಮಾಷೆ ಮಾಡಬೇಡ. ಆಫೀಸಿಗೆ ಬಂದು ಯಾಕೆ ದುಡ್ಡು ತಗೊಳೋದೆ? ಸೀರಿಯಸ್ಲಿ ಬ್ರೋ, ನಾನು ಇವತ್ ಮನೆಯಿಂದ ಆಚೆನೆ ಹೋಗಿಲ್ಲ.
ನನಗೆ ನಿಜವಾಗ್ಲೂ ದುಡ್ಡು ಬೇಕು ಅಂತ ಇದ್ದಿದ್ರೆ ನಾನೇ ನಿನ್ಗೆ ಕಾಲ್ ಮಾಡಿ ಅಕೌಂಟಿಗೆ ಹಾಕು ಅಂತ ಹೇಳ್ತಿದ್ದೆ. ನಾನ್ ಯಾಕೆ ಅಲ್ಲಿಗೆ ಬರಕ್ ಹೋಗ್ತಿದ್ದೆ ಹೇಳು? ವಾಟ್? ನೀನ್ ನಿಜವಾಗ್ಲೂ ಬಂದಿರ್ಲಿಲ್ವಾ? ನೋ ವೇ. ಯಾರೋ ನಿನಗೆ ಸರಿಯಾಗಿ ಯಮಾಸಿರ್ಬೇಕು. ಜಸ್ಟ್ ಶಟ್ ಅಪ್ ನಿಧಿ. ನನ್ಗೆಲ್ಲ ವಿಷಯನೂ ಗೊತ್ತು ಶಾರ್ವರಿ ಅವರೇ. ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ. ನೀವಿಷ್ಟು ದಿನ ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಹೀಗೆ ಮಾತಾಡಿದ್ರಿ, ನಿಮ್ಮ ಉದ್ದೇಶ ಏನು, ಎಲ್ಲ ಎಲ್ಲ ಗೊತ್ತಾಯ್ತು. ಹೇ, ಏನ್ ಮಾತಾಡ್ತಿದ್ಯಾ ನೀನು? ಅವತ್ ನೀವು ನನ್ನ ಹತ್ರ ಮನೆಯಿಂದ ಆಚೆ ಹೋಗು ಅಂತ ಯಾಕೆ ಹೇಳಿದ್ರಿ? ಈ ಮನೆ ವಿಷಯದಲ್ಲಿ ನಾನು ಯಾಕೆ ತಲೆ ಹಾಕ್ಬಾರ್ದು ಅಂತ ನೀವು ಹಠ ಹಿಡಿದ್ರಿ? ನನ್ನ ಕುಟುಂಬದವರು ಈ ಮನೆ ಬರಲೇಬಾರ್ದು ಅಂತ ಯಾಕೆ ಹೇಳಿದ್ರಿ? ಅಭಿ ವಿಚಾರದಲ್ಲಿ ಎಲ್ಲ ನಿರ್ಧಾರನೂ ನೀವೇ ಯಾಕೆ ತಗೋತೀರಾ? ಎಲ್ಲ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ನನಗೆ ಉತ್ತರ ಸಿಕ್ಕಿದೆ ಶಾರ್ವರಿ ಅವರೇ. ಅಂದ್ರೆ ಇವಳಿಗೆಲ್ಲ ವಿಷಯ ಗೊತ್ತಾಯ್ತಾ? ನಾನು ಮಾತಾಡ್ತಿರೋದು ಕೇಳಿಸ್ಕೊಂಡ್ಲ? ನಾನು ನಿಮ್ಮ ಭಾವನೆಗಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಆದ್ರೆ ಇವತ್ತು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನೀವು ಮಾಡಿದ್ದಕ್ಕೆಲ್ಲ ನಿಮ್ದೇ ಆದ ಕಾರಣಗಳಿದೆ ಅಂತ ಅರ್ಥ ಆಗ್ತಾ ಇದೆ. ಈ ಮನೆಗೋಸ್ಕರ ನೀವು ಮಾಡಿರೋಷ್ಟು ತ್ಯಾಗನ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಹೇಶ್ ಅವರು ಎಷ್ಟೋ ವರ್ಷದಿಂದ ಹೀಗೆ ಇದ್ರು ನಿಮ್ಮ ಮನಸ್ಸಿನ ನೋವನ್ನು ಯಾರಿಗೂ ಹೇಳ್ಕೊಳ್ದೆ ಯಾವಾಗಲೂ ಈ ಮನೆ ಒಳ್ಳೇದನ್ನೇ ಬಯಸಿದಾರ. ಅಭಿನ ನಿಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರ. ಇಷ್ಟೆಲ್ಲ ನೀವು ಮಾಡಿರುವಾಗ ಇದ್ದಕ್ಕಿದ್ದಾಗೆ ನಾನು ಈ ಮನೆಗೆ ಬಂದು ಈ ಮನೇನ ಎಲ್ಲಿ ಮುರಿದು ಬಿಡ್ತೀನೋ ಅಂತ ನಿಮ್ಗೆ ಆತಂಕ ಆಗೋದು ಸಹಜ ಅಲ್ವಾ? ಅದಕ್ಕೆ ನೀವು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ರಿ, ಮನೆಯಿಂದ ಆಚೆ ಹೋಗೋಕೆ ಹೇಳಿದ್ರಿ. ನನ್ನ ಮಗಳು ಇಲ್ಲಿಗೆ ಬಂದಾಗ್ಲೂ ಅವ್ರನ್ನ ಕಳ್ಸಕ್ ಹೇಳಿದ್ರಿ. ಅವತ್ತು ನಿಮ್ಮ ಉದ್ದೇಶ ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು ಅಂತ ಗೊತ್ತಾಗ್ತಾ ಇದೆ. ನೋಡಿ, ನಿಮ್ ತ್ಯಾಗ ಗೊತ್ತಿಲ್ಲದೆ ನಿಮ್ಗಾಗಾಗ ನಾನು ನೋವು ಕೊಟ್ಟೆ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ. ಸತ್ಯ, ಇನ್ಮೇಲಾದ್ರೂ ಇವಳು ಪಾಡಿಗೆ ಇವಳಿದ್ರೆ ಅಷ್ಟೇ ಸಾಕು. ಆದ್ರೆ ಒಂದು ಮಾತು, ಇಷ್ಟು ದಿನ ನೀವೊಬ್ಬರೇ ಈ ಮನೆ ನೆಮ್ಮದಿಗೋಸ್ಕರ ಹೋರಾಟ ಮಾಡಿದ್ರಿ. ಆದ್ರೆ ಇನ್ಮೇಲೆ ನಿಮ್ ಜೊತೆ ನಾನು ಇರ್ತೀನಿ. ಈ ಮನೆ ನೆಮ್ಮದಿ ಯಾರಿಂದನೂ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ. ಬೇಷ್ ಸಂಧ್ಯಾ, ನೀನ್ ಎಲ್ಲೋ ಇರ್ಬೇಕಿತ್ತು. ಎಷ್ಟು ಬೇಗ 1 ಲಕ್ಷ ಹೊಂದಿಸಿ ಅವ್ರಿಗೆ ಕೊಟ್ಟು ಕೈ ತೊಳ್ಕೊಂಡೆ ನೋಡು. ಆದರೂ ಕೇಳೋದು ಕೇಳ್ದೆ ಇನ್ನೊಂದು 4 ಲಕ್ಷ ಎಕ್ಸ್ಟ್ರಾ ಕೇಳಿದ್ರೆ ನನ್ನ ಖರ್ಚಿಗೂ ಆಗಿರೋದು. ತಾತ, ನಾ ಮೂವಿ ನೋಡ್ತಿರ್ಲಿಲ್ವಾ? ಹಾರರ್ ಮೂವಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಗೊತ್ತಾ? ನೀನ್ ಹಾರರ್ ಮೂವಿನೇ ನೋಡ್ಬೇಕು ಅಂತಂದ್ರೆ ಟಿವಿಲಿ ಯಾಕೆ ನೋಡ್ತೀಯ? ಹೋಗ್ ಕನ್ನಡಿ ನೋಡ್ಕೋ, ಇದಕ್ಕಿಂತ ಹಾರರ್ ಆಗಿರುತ್ತಲ್ಲ. ಇಲ್ಲ, ನಿಂಗೇನಾರು ತಲೆಗಿಲ್ಲ ಕೆಟ್ಟಿದ್ಯಾ? ಹೊಸರಿ ಹೆಂಗಸರು ಹಾರರ್ ಮೂವಿ ಎಲ್ಲ ನೋಡ್ತಾರ? ನೀನ್ ಹಾಗೆ ನೋಡ್ಲೇಬೇಕು ಅಂತಂದ್ರೆ ಭಕ್ತಿ ಚಾನಲ್ ಹಾಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಕೇಳು. ನಿನ್ಗದು ಸರಿ ಹೋಗ್ಲಿಲ್ಲ ಅಂತಂದ್ರೆ ನನ್ ಕೇಳು, ನಾನೇ ಹೇಳ್ತೀನಿ. ಇದೊಳ್ಳೆ ಕಾಟ ಆಯ್ತಲ್ಲ ತಾತ ನಿಂದು. ನನಗೆ ಏನ್ ಮಾಡಕ್ಕೂ ಬಿಡಲ್ವಲ್ಲ? ಹೌದು, ಈ ಮನೇಲಿ ಯಾರ್ಯಾರು ಏನೇನ್ ಮಾಡಬೇಕು ಅನ್ನೋದನ್ನ ಈ ದತ್ತಾನೇ ನಿರ್ಧಾರ ಮಾಡೋದು. ಅಲ್ಲ, ನೀನು ಗರ್ಭಿಣಿ ಹೆಂಗಸು, ನೀನು ಏನು ಮಾಡಬೇಕು, ಏನು ತಿನ್ನಬೇಕು, ಹೇಗಿರ್ಬೇಕು ಅನ್ನೋದನ್ನ ನಾನೇ ನಿನಗೆ ಹೇಳೋದು. ಸಂಧ್ಯಾ, ಸಂಧ್ಯಾ, ಏನಣ್ಣ, ನಾನು ಇಲ್ಲೇ ಇದ್ದೀನಿ, ನಿಧಾನಕ್ಕೆ ಮಾತಾಡು. ಯಾಕೆ ಕೂಗ್ತಿದ್ಯಾ? ಬರೀ ಕೂಗಾಡೋದಲ್ಲ, ನೀನ್ ಮಾಡಿರೋ ಕೆಲ್ಸಕ್ಕಿಲ್ಲ ಒಡೆದು ಹೂತಾಕ್ಬಿಡ್ಬೇಕು. ಸಮರ್ಥ, ಏನಾಯ್ತು? ಏನೇನಾಯ್ತು?
ಏನಾಗದೆ ಮನೆಯವ್ರಿಗೂ ಬಂದಿರೋದೇ ದೊಡ್ಡ ವಿಷಯ. ನಾನು ಇವತ್ತು ಆಫೀಸಲ್ಲಿ ಆಗಿರೋ ಅವಮಾನಕ್ಕೆ ಎಲ್ಲೋ ಹೋಗ್ಬೇಕಿತ್ತು. ಅಣ್ಣ ಈಗ ಏನಾಯ್ತು ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಮಾತಾಡ್ಬೇಡ ನೀನು. ನನ್ನ ಜೀವಂತ ಹೆಣ ಮಾಡ್ಬೇಕು ಅನ್ಕೊಂಡಿದ್ಯಾ? ಸಮರ್ಥ್ ಬಿಡು ಅವಳ ಕೈನ. ಪ್ರೆಗ್ನೆಂಟ್ ಕಣೋ ಅವಳು. ಸಮರ್ಥ, ಯಾಕೋ ಏನ್ ಮಾಡಿರಲ್ಲ ಅವಳು? ತಾತ, ಎಲ್ಲೋದ್ರೂ ಚಾಳಿ ಬಿಡಲ್ಲ. ಈ ಮಾನ್ಗೇಟ್ ಅವಳು ನಮ್ಮ ಆಫೀಸಿಗೆ ಬಂದು ಅಭಿ ಅಕ್ಕ ಅಂತ ಹೇಳ್ಕೊಂಡು ನಮ್ ಕ್ಯಾಶಿಯರ್ ಹತ್ರ 1 ಲಕ್ಷ ಇಸ್ಕೊಂಡು ಬಂದಿದ್ದಾಳೆ. ಏನ್ ಹೇಳ್ತಾ ಇದೀಯ ಸಮರ್ಥ? ಅವಳು ಯಾಕೆ ನಿಮ್ಮ ಆಫೀಸಿಗೆ ಬಂದು ದುಡ್ಡು ತಗೊಂಡ್ ಬರ್ತಾಳೆ? ಯಾರಿಗ್ ಗೊತ್ತು ತಾತ. ಆಫೀಸಲ್ಲಿ ಅಭಿ ತರ ಟೈಮ್ ನೋಡ್ಕೊಂಡು ಸುಳ್ಳು ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡ್ ಬಂದಿದ್ದಾಳೆ. ನಾಟಕ ಮನೆ ಸ್ವಲ್ಪನಾದ್ರು. ನನಗೇನೋ ಅರ್ಜೆಂಟ್ ದುಡ್ಡು ಬೇಕಿತ್ತು, ಅದಕ್ಕೆ ಇಸ್ಕೊಂಬಂದೆ. ಎಷ್ಟಿದ್ರು ನನ್ನ ತಮ್ಮ ತಾನೆ, ಅದ್ರಲ್ಲೇನಿದೆ? ಸಿಗುತ್ತ ತೋರಣ ಕಟ್ಬಿಡ್ತೀನಿ. ಸಮರ್ಥ್, ಕಾಮ್ ಡೌನ್ ಸಮರ್ಥ್. ಏನ್ ಕಾಮ್ ಡೌನ್ ಸಿರಿ? ಆ ಮನುಷ್ಯ ಎಂತ ಮಾತಾಡ್ದಂತ ಗೊತ್ತಾ ನಿಂಗೆ? ಹೋಗಿ ಹೋಗಿ ಅವ್ನು ದುಡ್ಡು ಇಸ್ಕೊಂಡ್ ಬಂದಿದ್ದಾಳೆ ದುಡ್ಡಿಗೆ. ಅಯ್ಯೋ, ನೀನ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಿದ್ಯಾ? ನೀನೇನ್ ದುಡ್ಡು ಕೊಟ್ಟಿಲ್ವಲ್ಲ, ಅದು ನನ್ನ ತಮ್ಮನ್ ದುಡ್ಡು, ಅವ್ನು ಕೊಟ್ಟಿದ್ದಾನೆ ಅಷ್ಟೇ. ಆ ದುಡ್ಡನ್ನ ಅವನೇನ್ ಕೈಯಾರ ಕೊಟ್ಟ ನಿಂಗೆ? ನೀನ್ ಸುಳ್ಳು ಹೇಳಿ ಲಪ್ಟ ಇಸ್ಕೊಂಡ್ ಬಂದಿದ್ಯಲ್ಲ, ಎಷ್ಟು ಚೀಪ್ ಆಗಿ ನೋಡಿ ಕೆಡ್ದಾಗ ಮಾತಾಡ್ದ ಗೊತ್ತಾ? ನೀನ್ ಮಾಡಿರೋ ಕಚಡ ಕೆಲ್ಸಕ್ಕೆ ನಾನೇ ಅವಮಾನ ಅನ್ಭವಿಸ್ಬೇಕಲ್ಲಿ. ಅದು ನೋಡೋಣ. ಮಾತಾಡ್ಬೇಡ ನೀನು. ಮೊದ್ಲು ದುಡ್ಡಲ್ಲಿ ಹಿಡಿದೋ ತಗೋಬಾ. ಅವನು ವಾಪಸ್ ಕೊಡಕ್ ಹೇಳಿದಾನೆ. ತಗೊಂಡ ಫಸ್ಟ್ ಅವ್ನು ಹೆದೆ ಮೇಲೆ ಬಿಸಾಕ್ತೀನಿ. ಏನ್ ನೋಡ್ತಾ ನಿಂತಿದ್ಯಾ? ಹೋಗ್ ತಗೊಂಬ ಅಂದೆ. ಅದು ಅಣ್ಣ, ಆ ದುಡ್ಡು ಖಾಲಿ ಆಯ್ತು. ₹1 ಲಕ್ಷ ಒಂದೇ ದಿವಸದಲ್ಲಿ ಖಾಲಿ ಮಾಡಿದ್ಯಾ? ತಾತ, ನೋಡಿದ್ರ ಅವಳು ನಾಟಕನ? ಏಯ್, ಇನ್ನ ನಾಟಕ ಮಾಡ್ಬೇಡ. ಮರ್ಯಾದಿಂದ ದುಡ್ಡು ತಗೊಂಬ. ನೋಡು, ನಾಳೆ ಬೆಳಿಗ್ಗೆವರೆಗೂ ನಿನ್ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ 1 ಲಕ್ಷ ನನ್ನ ಕೈಯಲ್ಲಿ ಇರ್ಬೇಕು. ಇಲ್ಲ ಅಂತಂದ್ರೆ ನಾನು ಆಫೀಸ್ಗೂ ಹೋಗಲ್ಲ, ನಿನ್ನಂತೂ ಸುಮ್ಮನೆ ಬಿಡಲ್ಲ. ನಾನು ಹೇಳ್ದೆ ನೋಡು, ಈಗ ಏನ್ ಮಾಡಿದೀಯ ಅಂತ. ಪೂರ್ಣಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಗೊಳಮ್ಮ, ತಿನ್ನು. ಬೇಡ ಪೂರ್ಣಿ, ತಗೋಬೇಡ. ನೀವೇನೇನೋ ಕೊಟ್ಟು ಅವಳಿಗೇನಾದ್ರೂ ತೊಂದರೆ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನಡೀರಿ, ಮೊದ್ಲು ಆಚೆ ನಡೀರಿ. ಇವಳೊಬ್ಳು ಕೆಲಸ ಇಲ್ಲ, ಯಾರ್ಯಾರನ್ನ ಮನೆ ಒಳಗೆ ಬಿಡೋದು. ನಾನು ಆಚೆ ಹೋದ್ರೆ ಈ ಮಗುಗೆ ಮಕ್ಕಳಾಗಲ್ಲ. ತಗೊಮ್ಮ, ನಿಶ್ಚಯಿಂತೆಯಿಂದ ಇದನ್ನು ಬಾಯಿಗೆ ಹಾಕೊಮ್ಮ. ಮೊದಲನೇ ಮಗು ಹೇಗೆ ಕೈ ತಪ್ಪು ಹೇಳ್ತು? ಗೊತ್ತಿಲ್ಲ ಪಂಡಿತ್ರೆ. ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಬಂತು. ಹಾಸ್ಪಿಟ್ಲಿಗೆ ಹೋದಾಗ ತಾಯಿ ಮಗು ಇಬ್ಬರು ಜೀವಕ್ಕೂ ಅಪಾಯ ಅಂತ ಹೇಳಿ ಇಬ್ಬರಲ್ಲಿ ಒಬ್ರನ್ನೇ ಉಳಿಸೋಕ್ಕಾಗೋದು ಅಂತ ಹೇಳಿದ್ರು. ಹೀಗಾಗೋ ಹಿಂದಿನ ದಿನ ನೀನೇನಾದರೂ ತಿಂದಿದ್ಯಾ? ನೆನಪು ಮಾಡ್ಕೋ ಸರಿಯಾಗಿ. $1 ಲಕ್ಷ ದುಡ್ಡನ್ನ ಒಂದೇ ದಿನದಲ್ಲಿ ಹೇಗೆ ಖರ್ಚು ಮಾಡಿದೆ ನೀನು? ನೋಡು, ನನಗೆ 1 ರೂಪಾಯಿದು ಲೆಕ್ಕ ಬೇಕು. ಹೇಳಿ. ಯಾರಿಗೂ ಅರ್ಜೆಂಟ್ ಆಗಿ ಬೇಕಿತ್ತು, ಕೊಟ್ಟೆ. ಸುಳ್ಳು ಹೇಳಿ ಲಪ್ಟಾಯಿಸಿ ದುಡ್ಡು ಕೊಡೋ ಅಷ್ಟು ಅರ್ಜೆಂಟು ಯಾರಿಗಿತ್ತು?
ಅಣ್ಣ ಏನೇನೋ ಹೇಳ್ಬೇಡ, ನಾನೇನು ಆ ದುಡ್ಡನ್ನು ಲಪ್ಟಾಯಿಸಿಲ್ಲ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ಅವ್ನು ನನ್ನ ತಮ್ಮ. ಬಾಯಿ ಮುಚ್ಚು. ನ್ಯಾಯ ಅನ್ನೋ ಪದ ನಿನ್ ಬಾಯಲ್ಲಿ ಬರಬಾರ್ದು. ನೋಡು, ಯಾರು ಕೊಟ್ಟೆ ದುಡ್ಡನ್ನ ಅದನ್ನ ಹೇಳು. ಅದೆಲ್ಲ ಯಾಕೀಗ? ಸರಿ, ನನಗೂ ಅದೆಲ್ಲ ಬೇಡ. ಅದ್ಯಾರಿಗೆ ದುಡ್ಡು ಕೊಟ್ಟಿದ್ಯೋ ಅವ್ರ ಹತ್ರನೇ ಇಸ್ಕೊಂಬ. ಏನಣ್ಣ ನೀನು ಈಗ ಈಸ್ಕೊಂಡ್ ಬರ್ತೀಯೋ ಇಲ್ವೋ? ಅಣ್ಣ, ಆ ದುಡ್ಡನ್ನ ನಾನು ನನ್ನ ಗಂಡಂಗೆ ಕೊಟ್ಬಿಟ್ಟೆ. ಏನೋ ಪ್ರಸಾದ್ಗ ಅವನ್ಗೆ ಯಾಕೆ ಬೇಕಿತ್ತಂತೆ ಅಷ್ಟೊಂದು ದುಡ್ಡು? ಗಂಡಸರಿಗೆ ಏನೇನೋ ಕೆಲಸ ಇರುತ್ತಪ್ಪ. ಹೇಗದು ಬಿತ್ತು? ಅವನ್ ಮಾಡೋ ಘನಂದಾರಿ ಕೆಲಸ ನನಗ್ ಗೊತ್ತಿಲ್ವಾ? ಅದ್ ಸರಿ, ಅವನಿಗೆ ನೀನು ಹೀಗೆಲ್ಲ ಮಾಡಿ ದುಡ್ಡು ಕೊಟ್ಟಿದೀಯ ಅಂತ ಗೊತ್ತಾ? ತಾತ, ಅದು ತಾತ, ಅದೆಲ್ಲ ಯಾಕೀಗ? ನಿನ್ ಗಂಡಂಗೆ ಫೋನ್ ಮಾಡು, ಈಗ್ಲೇ ದುಡ್ಡು ತರಕ್ಕೆ ಹೇಳು. ಅಣ್ಣ, ಅವ್ರು ಬ್ಯುಸಿ ಇರ್ತಾರೆ. ಏಯ್, ಮಾಡ್ತೀಯೋ ಇಲ್ವೋ? ಸಂಜೆ ಮಾಡ್ತೀನಿ ಬಿಡೋಣ. ನಿಂಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನಾನೇ ಫೋನ್ ಮಾಡ್ತೀನಿ. ನಾನಿನ್ ಬರ್ತೀನಿ. ನೆನಪಿದೆ ತಾನೆ ಯಾವಾಗ ಏನ್ ತಗೋಬೇಕು ಅಂತ? ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನನ್ನು ಬಂದು ಭೇಟಿಯಾಗಿ. ಆಯ್ತು ಪಂಡಿತ್ರೆ. ಅಮ್ಮ, ಇವ್ರ ಫೀಸು ಏನು ಬೇಡಮ್ಮ, ನಾನು ದುಡ್ಡಿಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. 1 ತಿಂಗಳ ತಪ್ಪದೆ ಈ ಔಷಧಿಗಳನ್ನ ತಗೋ, ಮಿಕ್ಕಿದ್ದ ಆಮೇಲೆ ನೋಡೋಣ. ನಾನಿನ್ ಬರ್ತೀನಮ್ಮ. ನಮಸ್ಕಾರ. ನಮಸ್ಕಾರ. ಅಮ್ಮ, ನಾನು ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಿ? ನನ್ನ ಅಮ್ಮ ಇದ್ದಿದ್ರೆ ಏನು ಮಾಡ್ತಿದ್ರೋ, ನೀವು ಇವತ್ತು ಅದೇ ಕೆಲಸ ಮಾಡಿದ್ದೀರ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇನೆ ಆಗೋದು, ಇದರಲ್ಲಿ ನಮ್ದೇನೂ ಇಲ್ಲ. ಪಂಡಿತರು ಹೇಳಿದ್ರಲ್ವಾ, ನೀ ಔಷಧಿ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಆರಾಮ್ ಮಾಡು. ನಾನು ಈಗಲೇ ಅವಿಗೆ ಫೋನ್ ಮಾಡಿ ಹೇಳ್ತೀನಿ. ಹೊಟ್ಟೆಲಿರೋ ಮಗು ಮೇಲೆ ವಿಷ ಪ್ರಯೋಗ ಮಾಡಿದಾರ? ಇವಳು ಯಾಕೆ ಹೀಗೆ ಮಾಡಿದ್ಲು? ಎಷ್ಟು ಸಲ ಹೇಳಿದ್ದೀನಿ ಮತ್ತೊಬ್ರು ದುಡ್ಡಿಗೆ ಆಸೆ ಪಡಬೇಡ ಅಂತ. ಅಲ್ಲ ಅಣ್ಣ, ನಿಂಗೆ ಸ್ವಲ್ಪನೂ ನನ್ನ ಮೇಲೆ ಕಾಳಜಿನೇ ಇಲ್ವಾ? ನಾನು ಬಸ್ರಿ ಅಂತ ಗೊತ್ತಿದ್ರು ಸಿರಿನ ಯಾಕೆ ಅವ್ರ ಅಪ್ಪನ ಮನೆಗೆ ಮತ್ತೆ ಕಳಿಸ್ದೆ? ಇಲ್ಲಿ ಎಲ್ಲ ಕೆಲಸನೂ ಯಾರು ಮಾಡ್ತಾರೆ? ಬಾರಿಸ್ಬಿಡ್ತೀನಿ. ನಂಗೆ ದುಡ್ಡು ವಾಪಸ್ ಕೊಡೋದು ಹೇಗೆ ಅನ್ನೋದು ಯೋಚಿಸೋದು ಬಿಟ್ಟು ಮನೇಲಿ ಕೆಲಸ ಮಾಡ್ಬೇಕಾಗುತ್ತೆ ಅನ್ನೋ ಯೋಚನೆ ಅಲ್ವಾ ನಿಂಗೆ? ಮನುಷ್ಯಲ ನೀನು? ಸದ್ಯ ಈಗಲಾದ್ರೂ ನಿನಗೂ ಅನುಮಾನ ಬಂತಲ್ಲ ಇಷ್ಟು ದಿವಸದ ಮೇಲೆ? ಓಡ್ ಹೋದವಳೆ. ಬೀಗರು ಮೈ ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿದ್ರು. ನಾನೇ ಸೋಗ್ಲಾಡಿಗೆ ಹೋಗು ಅಂತಂದೆ. ನೀನಿಂಥ ಕೆಲಸ ಮಾಡದೇ ಇದ್ದಿದ್ರೆ ಸಮರ್ಥನೂ ಅವಳ ಜೊತೆಲಿ ಹೋಗ್ತಾ ಇದ್ದ. ನಿನ್ನ ಈ ಕೆಲಸದಿಂದಾನೇ ಪಾಪ ಅವನ್ ಯಾರಿಗೂ ಮುಖ ತೋರಿಸದೇ ಇರೋ ಹಾಗಾಗಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಪಾಪಕ್ ಮಾಡ್ಲಾ? ಇವನು ತೆಗಿತಾ ಇಲ್ವಲ್ಲ? ಹಲೋ ಅಮ್ಮ, ಸರಿಯಾದ ಟೈಮಿಗೆ ಕಾಲ್ ಮಾಡ್ದೆ ನೋಡು. ಈ ಅಣ್ಣ ಅಲ್ಲ ಸಂಧ್ಯಾ, ನಿಧಿ ಹೆಸರು ಹೇಳಿ ಆಫೀಸ್ಗೆ ಹೋಗಿ ಸುಳ್ಳು ಹೇಳ್ಕೊಂಡು ಯಾಕೆ ತಗೊಂಡು ಹೋದೆ? ತಪ್ಪು ತಾನೆ? ಅಮ್ಮ, ನಾನೇನಾದ್ರೂ ಸಂಧ್ಯಾ ಅಂತ ಹೇಳ್ಕೊಂಡು ಹೋಗಿದ್ರೆ ಕೊಡ್ತಿದ್ನ ಅವನು? ಅದು ಅಲ್ಲದೆ 1 ಲಕ್ಷ ತಾನೆ. ಅದೆಲ್ಲ ಯಾವ ಲೆಕ್ಕ ಹೇಳೋ ಅವನ್ಗೆ? ನೀನ್ ಅವನ ಹತ್ರ ಮಾತಾಡಿ ಸರಿ ಮಾಡು. ಏನ್ ಹೇಳ್ತಾ ಇದೀಯ ನೀನು? ಇದೇನು ಅಷ್ಟೊಂದು ಸಣ್ಣ ವಿಷಯನ ಮಾತಾಡಿ ಸರಿ ಮಾಡೋದಿಕ್ಕೆ? ವಿಷಯ ಬರೀ ದುಡ್ಡಿಂದಲ್ಲ, ನಂಬಿಕೆದು. ನೀನ್ ಹೀಗ್ ಮಾಡೋದ್ರಿಂದ
ನಾವೆಲ್ಲರೂ ನಂಬಿಕೆ ಕಳ್ಕೋಬೇಕಾಗತ್ತೆ. ಏನಮ್ಮ ನೀನು ಅವ್ರ ಮನೆಗೆ ಹೋಗಿ ಇಷ್ಟು ದಿನ ಆಯ್ತು, ಅದ್ರಲ್ಲೂ ಹಿರಿ ಸೊಸೆ ಬೇರೆ. ಇಷ್ಟು ಸಣ್ಣ ವಿಷಯನ ಹೇಗೋ ಮ್ಯಾನೇಜ್ ಮಾಡಕ್ಕಾಗಲ್ವಾ? ನೋಡು ಸಂಧ್ಯಾ, ಸಂಬಂಧ ಬೇರೆ ದುಡ್ಡು ಬೇರೆ. ಈ ವಿಷಯದಲ್ಲಿ ನಾನೇನು ಮಾಡಕ್ಕಾಗಲ್ಲ. ನೀನು ಹೀಗೆ ಹೇಳಿದ್ರೆ ಹೇಗಮ್ಮ? ಇಂಥ ಪರಿಸ್ಥಿತಿಲಿ ಎಲ್ರೂ ನನಗೆ ಕೈ ಕೊಟ್ರೆ ನಾನು ಏನ್ ಮಾಡ್ಲಿ? ಅಣ್ಣ ಬೇರೆ ನನಗೆ ಹೊಡಿಯಕ್ ಕೈ ಎತ್ಬಿಟ್ಟ. ಈಗ ನೋಡಿದ್ರೆ ನೀನ್ ಹೀಗೆ ಹೇಳ್ತಿದ್ಯಾ. ಅಮ್ಮ ಪ್ಲೀಸ್, ನೀನ್ ಹೇಗೂ ಆ ಮನೆ ಯಜಮಾನಿ ಅಲ್ವಾ? ಲಾಕರ್ ಇಂದ 1 ಲಕ್ಷ ಎತ್ಕೊಡು. ಸಮುದ್ರದಿಂದ 1 ಹನಿ ಖಾಲಿ ಆದ್ರೆ ಯಾರಿಗೆ ಗೊತ್ತಾಗತ್ತೆ ಹೇಳು? ನೋಡಿ ಸರ್, ನಾನು ಯಾವ ದುಡ್ಡು ಲಪ್ಟಾಯಿಸಿಲ್ಲ. ನನ್ನ ತಂಗಿ ಇಸ್ಕೊಂಡ್ ಬಂದಿದ್ಲು, ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಸ್ಟೇಷನ್ಗೆ ಕರ್ಕೊಂಡು ಬನ್ನಿ ಅಂತ ಸಾಹೇಬ್ರು ಹೇಳಿದ್ದಾರೆ. ನೀವೀಗ ಬಂದಿಲ್ಲ ಅಂದ್ರೆ ನನ್ ಕೆಲಸ ಹೋಗುತ್ತೆ, ನಡೀರಿ. ಅಲ್ಲ, ನಾನು ಹೇಳ್ತಿದ್ದೀನಲ್ಲ, ನಂಗೂ ಇದಕ್ಕೂ ಯಾವ್ದು. ನನಗೆ ಅದೆಲ್ಲ ಗೊತ್ತಿಲ್ಲ ರೀ. ಇಂಥದ್ದು 100 ಕಂಪ್ಲೇಂಟ್ಸ್ ಇರುತ್ತೆ ನಮ್ಗೆ. ನೀವು ಲೇಟ್ ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಏನ್ ಹೇಳ್ಬೇಕು ಅಂತ ಇದ್ದೀರೋ ಅದನ್ನ ಸ್ಟೇಷನ್ ಅಲ್ಲಿ ಬಂದು ಹೇಳಿ, ನಡೀರಿ. ಹಾ ಹೇಳು ಅಭಿ. ಚಿಕ್ಕಮ್ಮ, ನಂಗೊಂದು ಡೌಟು. ಏನು? ನಿಮಗೆ ಆ ಯಮ್ಮ, ಐ ಮೀನ್ ತುಳಸಿ ಏನಾಗಬೇಕು? ವಾಟ್? ಇದೆಂತ ಪ್ರಶ್ನೆ? ಅವಳು ನನಗೇನು ಆಗ್ಬೇಕಾಗಿಲ್ಲ. ತರೇನು ಅದೇನೋ ವರ್ಷೆ ಪರ್ಸೆ ಅಂತಾರಲ್ಲ, ಅದ್ರ ಪ್ರಕಾರ ನಿಮ್ಮಿಬ್ರು ರಿಲೇಶನ್ಶಿಪ್ ಏನಾಗಬೇಕು? ಆಕ್ಚುಲಿ ಅದನ್ನ ನಾನು ಒಪ್ಕೊಂಡಿಲ್ಲ. ಬಟ್ ಸ್ಟಿಲ್ ನೀನು ಕೇಳ್ತಿದ್ಯಾ ಅಂತ ಹೇಳ್ತಿದ್ದೀನಿ. ಅವ್ರಿಗಿತ್ತಿ ಕರೆಕ್ಟು, ವಾರ್ಗಿತ್ತಿ. ಈಗ ನಾನು ನಿಮಗೆ ಫೋನ್ ಮಾಡಿದ್ದೆ ಏನಕ್ಕೆ ಅಂದ್ರೆ, ನಿಮ್ಮ ವಾರ್ಗಿತ್ತಿ ಜೊತೆ ವಾರ್ ಶುರು ಮಾಡಿದ್ದೀನಿ ಅಂತ ಹೇಳಕ್ಕೆ. ವಾರ? ಎಸ್. ಒಂದ್ಸಲ ಎಲ್ಲರೂ ನೋಡಿ, ನಿಮ್ ವಾರ್ಗಿತ್ತಿ ಗಡಗಡ ಅಂತ ನಡಗ್ತಿರ್ಬೇಕು. ಬೆವರ್ತಾ ಇದ್ದಾಳೆ ಕಂದ. ಯಾಕೆ? ಏನಾಯ್ತು? ಏನಾಯ್ತು ಅಲ್ಲ, ಏನು ಮಾಡದೆ ಅಂತ ಕೇಳಬೇಕು. ಅವಳ ಹಳೇ ಗಂಡನ ಮನೆಗೆ ಪೊಲೀಸವ್ರನ್ನ ಕಳಿಸಿದ್ದೀನಿ. ಅವ್ರ ಮಕ್ಕಳನ್ನ ಅರೆಸ್ಟ್ ಮಾಡಕ್ ಹೇಳಿದ್ದೀನಿ. ಏನ್ ಹೇಳ್ತಿದ್ಯಾ ಕಂದ? ಎಷ್ಟಾದ್ರೂ ಹೆತ್ತ ಮಕ್ಕಳು, ಅವ್ರಿಗೆ ನೋವಾಗಲ್ವಾ? ಅವಳಿಂದ ನಮ್ಗೆಲ್ಲ ನೋವಾಗಿಲ್ವಾ? ಹಾಗಂತ ನಾವು ಅವ್ರ ತರ ಆಡಕ್ಕಾಗತ್ತಾ? ಬೇಡ ಕಂದ ಇದೆಲ್ಲ. ಚಿಕ್ಕಮ್ಮ, ಇದನ್ನೇ ಬೇಡ ಅನ್ನೋದು. ನೀವು ಕಂಡ್ಕೊಂಡವ್ರಿಗೆಲ್ಲ ಒಳ್ಳೆತನ ತೋರಿಸಿದ್ರೆ ಅಷ್ಟೇ. ಏನಾಗ್ಬೋದು ಹೇಳು? ಅಬ್ಬಬ್ಬ ಅಂದ್ರೆ ಈ ಮನೆ ಯಜಮಾನಿ ಆಗ್ಬೋದು, ನನ್ನ ಸ್ಥಾನನ ಕಿತ್ಕೋಬಹುದು, ಮುಂದೆ ಅವಳು ನಿಮ್ಗೆ ಅಮ್ಮ ಆಗ್ಬೋದು. ಅದಕ್ಕೆಲ್ಲ ನಾನು ರೆಡಿ ಇದ್ದೀನಿ ಕಂದ. ಈ ಮನೆಗೋಸ್ಕರ ನಾನು ಯಾವ ತ್ಯಾಗ ಮಾಡಕ್ಕೂ ರೆಡಿ ಇದ್ದೀನಿ. ಆದ್ರೆ ನೀನ್ ಅವಳಿಗೆ ತೊಂದರೆ ಕೊಡ್ಬೇಡ ಪ್ಲೀಸ್. ಚೆನ್ನಾಗಿ ಹೇಳಿದ್ರಿ. ನೀವ್ ಹೀಗೆ ಎಲ್ಲಾರ್ಗೂ ಒಳ್ಳೆಯವರಾಗಿರ್ತೀರಾ ಅಂತ ನಾನು ಒಳ್ಳೆಯವನಾಗಿರಕ್ ಆಗಲ್ಲ. ಕೈ ಇಳಿಸು ಅಂತ ಹೇಳ್ದೆ ತಾನೆ. ನನ್ನೇ ತಳ್ತಿದ್ದೀರಾ? ನಮ್ಮ ಅಮ್ಮನ ಬಗ್ಗೆ ಮಾತಾಡಿದ್ದಕ್ಕೆ ಅವನ ಮೇಲೆ ಕೈ ಮಾಡಕ್ ಹೋದೆ. ನೀವು ನೋಡಿದ್ರೆ ನನ್ನೇ ತಡಿತಿದ್ದೀರಾ. ನಿನ್ನ ಒಳ್ಳೇದಕ್ಕೆ ಮಾಡಿದ್ದು. ಇದು ಅವನ ಆಫೀಸು, ಅವನಿಲ್ಲಿ ಯಜಮಾನ, ಅಧಿಕಾರ ಇದೆ. ದುಡ್ಡಿನ ವಿಷಯದಲ್ಲಿ ನಿಮ್ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾನೆ. ತಪ್ಪಾದಾಗ ಕೇಳ್ಕೊಂಡು ಸುಮ್ಮನಿರ್ಬೇಕು. ನೀನ್ ಯಾಕೆ ಅವನನ್ನು ಕೆಣಕ್ತಾ ಇದೀಯಾ? ತಗೊಂಡಿದ್ದ ದುಡ್ಡು ವಾಪಸ್ ಕೊಟ್ಟಾಯ್ತಲ್ವಾ? ಬಿಟ್ಬಿಡು, ಸ್ವಲ್ಪ ಹೊತ್ತು ದೂರ ಇರು, ನಡಿ. ವಾವ್, ದುಡ್ಡಿರೋ ಮಗ ಬಂದಿದ ತಕ್ಷಣ ಈ ಬಡಪಾಯಿ ಮಗ ಈ ಮಟ್ಟಕ್ಕೆ ಬೇಡ ಅನ್ಸ್ಬಿಟ್ಟಲ್ಲ. ಗ್ರೇಟ್ ತಾಯಿ ಅಂದ್ರೆ ನೀವೇ ನೋಡಿ. ಇಷ್ಟು ದಿನ ನನ್ನ ಫ್ರಸ್ಟ್ರೇಷನ್ ತಡೆಯಕ್ಕಾಗದೆ ನನಗೆ ಅಮ್ಮ ಇಲ್ಲ ಅಂತ ಇದ್ದೆ. ಆದ್ರೆ ಇವತ್ತು ನಿಮ್ಮನ್ನ ನನ್ನ ಮನ್ಸಿಂದನೇ ಕಿತ್ತು ಬಿಸಾಕ್ತಾ ಇದ್ದೀನಿ. ನನ್ನ ಪಾಲ್ಗೆ ನೀವು ಬದುಕಿದ್ರು ಇಲ್ದೇ ಇರೋ ಹಾಗೇನೆ. ಪಾಪ
ಮಾತಾಡ್ಬೇಡಿ. ನಿಮ್ ಶ್ರೀಮಂತ ಮಗನ ಜೊತೆ ನೆಮ್ಮದಿಯಾಗಿರಿ. ನೀನ್ ತಪ್ಪು ತಿಳ್ಕೊತಾ ಇದೀಯ ಪಾಪು. ನಾನು ನಿನ್ ಒಳ್ಳೇದಕ್ಕೆ ಹೇಳಿದ್ದು. ನೋಡು, ಕೆಲವೊಮ್ಮೆ ದೇವರು ಪರೀಕ್ಷೆ ಮಾಡಕ್ಕಂತ ಕೆಟ್ಟದ್ ಮಾಡ್ಬಿಡ್ತಾನಂತೆ. ಆದ್ರೆ ತಾಯಿ ಯಾವತ್ತೂ ಕೆಟ್ಟದ್ ಮಾಡಲ್ಲ ಅಂತಾರೆ. ಈ ಮಾತನ್ನ ನೀನು ಸುಳ್ಳು ಮಾಡ್ಬಿಟ್ಟೆ. ದುಡ್ಡಿರೋ ಮಗ ಸಿಗ್ದ ಅಂತ ಹೆತ್ತ ಮಗನ್ನೇ ದೂರ ಮಾಡ್ದೆ ನೀನು. ಪಾಪು, ಹಾಗೆಲ್ಲ ಹೇಳ್ಬೇಡ ಪಾಪು. ಮಾತಾಡ್ಬಿಡಿ. ಮಾವ ಇದ್ದಿದ್ರೆ ಈಗಲೇ ಆಫೀಸ್ನಲ್ಲಿ ನಡೆದಿದ್ದ ವಿಷಯ ಮಾತಾಡಿ ಅಭಿಗೆ ಬುದ್ಧಿ ಹೇಳ್ಬೋದಿತ್ತು. ಈಗ ಊಟ ಮಾಡ್ತಿರುವಾಗ ಈ ವಿಷಯ ಹೇಳಿ ಮತ್ತೆ ಗಲಾಟೆ ಆಗೋ ಹಾಗೆ ಮಾಡೋದು ಬೇಡ. ಅಮ್ಮ ಬನ್ನಿ, ನೀವು ಕೂತ್ಕೊಳ್ಳಿ. ಬೇಡ ಪೂರ್ಣಿ, ನಾನು ಆಮೇಲೆ ಮಾಡ್ತೀನಿ. ಓಹೋ, ಮಾವ ಇನ್ನೂ ಬಂದಿಲ್ವಲ್ಲ, ಅವ್ರನ್ನ ಬಿಟ್ಟು ನೀವೆಲ್ಲ ಊಟ ಮಾಡ್ತೀರಾ? ಸ್ವಲ್ಪ ಇನ್ನು ಸ್ವಲ್ಪ ಹಾಕಿ. ಥ್ಯಾಂಕ್ಸ್. ಬಡ್ಸಿದ್ದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ? ಇದು ನನ್ನ ಕೆಲಸ, ಖುಷಿಯಿಂದ ಮಾಡ್ತೀನಿ. ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ. ಪೂರ್ಣಿಗೆ ಔಷಧಿ ಕೊಡ್ಸೋದಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅವಳು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ಲು, ಆದರೆ ಈಗ ಅವಳ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ. ಪೂರ್ಣಿ ನನ್ನ ಮಗಳಿದ್ದ ಹಾಗೆ. ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡಿದ್ದೀನಿ. ಅದರಿಂದ ಒಳ್ಳೇದಾದರೆ ನನಗಷ್ಟೇ ಸಾಕಪ್ಪ. ಇದೊಂದು ಬಾಕಿ ಇತ್ತು. ಅಲ್ಲ ಬ್ರೋ, ನೀನು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಇದನ್ನೆಲ್ಲ ನಂಬ್ತೀಯ? ಅದು ಯಾರೋ ಮೆಡಿಸನ್ ಕೊಟ್ರು ಅಂತ ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ಯಲ್ಲ. ಅಲ್ಲ, ಮುಂದೆ ಅತ್ತಿಗೆಗೇನಾದ್ರೂ. ಅಭಿ, ನನಗೇನು ಆಗಲ್ಲ. ಮೊದಲನೇದಾಗಿ ನಾವು ತಗೊಳ್ಳೋ ಔಷಧಿ ಮೇಲೆ ನಂಬಿಕೆ ಇರಬೇಕು. ಅದನ್ನ ಕೊಡೋರ ಮೇಲೂ ನಂಬಿಕೆ ಇರಬೇಕು. ಆ ನಂಬಿಕೆ ನನಗಿದೆ. ಅಲ್ಲ ಅದಕ್ಕೆ ಅಭಿ, ಪೂರ್ಣಿ, ಅವಿ, ಇವನ್ ಮಾತಾಡೋ ರೀತಿ ಸರಿ ಇಲ್ಲದೆ ಇರ್ಬೋದು, ಆದ್ರೆ ಇವನ್ ಮಾತಲ್ಲಿ ಅರ್ಥ ಇದೆಯಲ್ಲ. ಯಾರ್ಯಾರೋ ಔಷಧಿ ಕೊಟ್ರು ಅಂತ ತಗೊಂಡ್ಬಿಡೋದು ಸರಿನಾ? ನೀನ್ ಇದನ್ನೆಲ್ಲ ನಂಬ್ತೀಯಾ? ನಾವು ಬೇರೆ ಎಲ್ಲ ಪ್ರಯತ್ನ ಮಾಡಿದೀವಲ್ವಾ. ಡಾಕ್ಟರ್ ಹತ್ರ ಹೋಗಿ ಬಂದು ಅವ್ರು ಆಗಲ್ಲ ಅಂದಿದ್ದಕ್ಕೆ ನಾವು ಈ ದಾರಿಗೆ ಹೋಗ್ತಿರೋದು. ಪೂರ್ಣಿಗೆ ಆ ಮೆಡಿಸಿನ್ ಬಗ್ಗೆ ನಂಬಿಕೆ ಇದೆ. ಅದನ್ನು ತಗೊಳ್ತಿದ್ದ ಹಾಗೆ ಅವಳ ಮನಸ್ಸಲ್ಲಿ ಪಾಸಿಟಿವ್ ವೈಬ್ ಶುರು ಆಗಿದೆ. ನನಗೂ ಅಷ್ಟೇ. ಇದೊಂದು ಪ್ರಯತ್ನ ಅಂದ್ಕೊಳ್ಳೋಣ ಬಿಡಿ. ಒಳ್ಳೇದಾಗುತ್ತಂದ್ರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಚಿಕ್ಕಮ್ಮ ಇವ್ರಿಗೆಲ್ಲ ಬುದ್ಧಿ ಇಲ್ಲ. ಇವ್ರ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಆಡಿದ್ರೆ ಏನು ಹೊಡಿತೀರಾ? ನೋಡಿ, ನಿಮ್ಮಿಂದಾಗಿ ನಮ್ಮಪ್ಪ ಅನ್ಸ್ಕೊಂಡ್ರು ನನ್ನ ಮೇಲೆ ಕೈ ಎತ್ತಾಗ್ತಿದೆ. ಇವಾಗ ಖುಷಿ ಅಲ್ವಾ ನಿಮ್ಗೆ? ಏನ್ ಅನ್ಕೊಂಡಿದ್ದೀರ? ಅವ್ರು ಸುಮ್ಮನಿರ್ತಾರೆ, ನಾನ್ ಸುಮ್ಮನಿರ್ತೀನಿ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಸುಮ್ಮನಿರೋದು ನಮ್ಮ ದೌರ್ಬಲ್ಯ ಅನ್ಕೊಂಡ್ರೆ ನಾವು ಮಾತಾಡ್ಬೇಕಾಗತ್ತೆ. ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನೀನು ಇಲ್ಲೆಲ್ಲೂ ನಿಂತಿರಲ್ಲ. ನೆನ್ಪಿರ್ಲಿ. ಬಾ, ಹೊಸ ಹೆಂಡತಿ ಮುಂದೆ ಪೌರುಷ ನೋಡಪ್ಪ. ಹೊಡಿರಪ್ಪ ಚಪ್ಪಾಳೆ. ನೋಡು, ನೀನ್ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದೇನು ಹೊಸದಲ್ಲ.
ಒಂದು ವಿಷಯದಲ್ಲಿ ನಂದು ತಪ್ಪಿತ್ತು, ಅದಕ್ಕೆ ಸಹಿಸ್ಕೊಂಡಿದ್ದೆ. ಹಾಗಂತ ನಿನಗೆ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡೋಷ್ಟು ಸಲಿಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಅಂದ್ಕೋಬೇಡ. ನಿಮ್ಮಪ್ಪ ನಾನು. ಮಗ ಕೆಟ್ಟದಾಗ ಮಾತಾಡಿದಾಗ 4 ಬಿಗದ ಬುದ್ಧಿ ಹೇಳ್ಬೇಕಾಗತ್ತೆ. ಓ, ಮಗ ಅನ್ನೋದು ನೆನ್ಪಿದ್ಯಾ? ಹೊಸ ಹೆಂಡತಿಯಿಂದ ಸುತ್ತುತ್ತಾ ನಾವೆಲ್ಲ ನೆನ್ಪೇ ಇಲ್ವೇನೋ ಅನ್ಕೊಂಡಿದ್ದೆ. ನೆನ್ಪಿಟ್ಕೊಳ್ಳುವಂತ ಮಹಾನ್ ಕೆಲಸ ನೀನೇನು ಮಾಡಿಲ್ಲ. ಹಾಗಂತ ಅಪ್ಪ ಆಗಿರೋದಕ್ಕಾದ್ರೂ ನೆನ್ಪಿಟ್ಕೋಬೇಕಲ್ಲ. ನಾನ್ಸೆನ್ಸ್ ಮಾತಾಡೋದು ಬಿಟ್ಟು ನಿನ್ ರೂಮಿಗೆ ನಡಿ. ನಾನು ಯಾಕೆ ಹೋಗ್ಲಿ? ನೀವು ಹೇಳ್ದಾಗ ಹೋಗೋದಕ್ಕೆ ಬರೋದಕ್ಕೆ ನಾನು ಆಳಲ್ಲ, ಈ ಮನೆ ಮಗ. ಹೋಗ್ಲೇಬೇಕು ಅಂತಿದ್ರೆ ಆಸ್ತಿ ಆಸೆಗೆ ಈ ಮನೆಗೆ ಬಂದಿರೋ ಯಮ್ಮನೆ ಹೋಗ್ಲಿ. ಎಲ್ಲರೂ ಎಲ್ಲ ಟೈಮಲ್ಲೂ ಒಳ್ಳೆಯವ್ರು ಆಗಕ್ಕಾಗಲ್ಲ, ಹಾಗೆ ಕೆಟ್ಟವರು ಆಗಕ್ಕಾಗಲ್ಲ. ಇವರಿಂದ ಕೆಲವು ವಿಷಯದಲ್ಲಿ ತಪ್ಪಾಗಿರ್ಬೋದು, ಆದ್ರೆ ಇನ್ ಕೆಲವು ವಿಷಯದಲ್ಲಿ ಇವ್ರು ಒಳ್ಳೇದೇ ಮಾಡಿದ್ದಾರೆ. ನಾನು ಇವ್ರನ್ನ ನಂಬ್ತೀನಿ. ನೋಡಿದ್ರ ಚಿಕ್ಕಮ್ಮ, ಈ ಅಮ್ಮ ಯಾವ ಲೆವೆಲ್ಗೆ ಮಂಕ್ ಬುದ್ಧಿ ಎರ್ಚಿದ್ದಾರೆ ಅಂತ. ನೀನ್ ಹೇಗೋ ಹೀಗಾದೆ. ನನ್ ಯಾರ ಮಾತು ಕೇಳಿಸ್ಕೊಳ್ಳೋ ಸ್ಥಿತಿಲೇ ಇಲ್ವಲ್ಲ ನೀನು. ನೀನ್ ಅವ್ರ ಹತ್ರ ಆಫೀಸಿಗೆ ಊಟ ತರೋಕ್ ಹೇಳಿದೆ ಅಂದಾಗ ಎಷ್ಟು ಖುಷಿ ಆಯ್ತು. ಅವರಾಗ್ಲಿ ನಾನಾಗ್ಲಿ ನಿನ್ನ ಮನಸ್ಸಲ್ಲಿ ಇಂಥ ಉದ್ದೇಶ ಇರ್ಬೋದು ಅನ್ನೋದು ಯೋಚನೆ ಮಾಡ್ಲಿಲ್ಲ. ಪಾಪ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ಹೋದ್ರು. ಅನ್ನಪೂರ್ಣೇಶ್ವರಿ ಮುಂದೆ ಅವ್ರ ಕಣ್ಣಲ್ಲಿ ನೀರು ಹಾಕ್ತಿಯಲ್ಲ. ಒಂದು ಕ್ಷಣನೂ ಏನು ಅನ್ಸಿಲ್ವ ನಿಮಗೆ? ಡ್ರಾಮಾ ಮಾಡಬೇಡಿ. ನಾನು ಊಟ ತಂದ್ಕೊಡಿ ಅಂತ ತಕ್ಷಣ ತಂದ್ಕೊಟ್ಟಿದ್ದು ನನ್ನ ಮೇಲಿನ ಪ್ರೀತಿಗೇನಲ್ಲ, ನನ್ನ ಬುಟ್ಟಿಗೆ ಹಾಕೋಬಹುದು ಅಂತ. ಹೇಗೋ ಅಭಿಬ್ರನು ಬುಟ್ಟಿಗೆ ಬಿದ್ದಿದ್ದಾನೆ, ಇನ್ ನಾನೊಬ್ಬ ಅಂತ ಲೆಕ್ಕಾಚಾರ ಹಾಕಿರ್ತಾನೆ ಅಷ್ಟ. ಅಭಿ, ದಿಸ್ ಇಸ್ ಟೂ ಮಚ್. ಹೌದಪ್ಪ, ಇವಾಗ ಟೂ ಮಚ್ ಅನ್ಸುತ್ತೆ. ಮುಂದೊಂದ್ ದಿನ ಈ ಅಮ್ಮನ ಆಟಗಳೆಲ್ಲ ನಿಮಗ್ ಗೊತ್ತಾಗತ್ತಲ್ಲ, ಅವಾಗ ನಾನು ಹೇಳಿದ್ ಸರಿ ಅನ್ಸುತ್ತೆ. ಈಗ್ಲೇ ಈ ಅಮ್ಮನ ಈ ಮನೆಯಿಂದ ಆಚೆ ಕಳ್ಸಿದ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ. ಇಲ್ಲ ಅಂದ್ರೆ ಈ ಮನೆ ಸರ್ವನಾಶ ಗ್ಯಾರಂಟಿ. ಅಭಿ, ಅಭಿ, ಮಾತಿಗೆ ಮಾತು ಬೆಳಿತಾನೆ ಇರುತ್ತೆ. ಅವರು ಕೇಳಲ್ಲ, ನಿನ್ನೂ ಬಗಲ್ಲ ಅಂದ್ರೆ ಕಷ್ಟ. ಯಾರಾದ್ರೂ ಒಬ್ರು ಸೈಲೆಂಟ್ ಆಗಿ ಪ್ಲೀಸ್. ನಾನು ಯಾಕೆ? ಅಭಿ ಪ್ಲೀಸ್, ಮಾತು ಸಾಕು. ಇಷ್ಟು ಬೇಗ ಅಪ್ಪ ಮಗನ ಮಧ್ಯೆನೇ ತಂದಿಡ್ತಿದ್ದೀರಲ್ಲ, ಗ್ರೇಟ್ ಬಿಡಿ. ನಂದು ಕೆಟ್ಟ ಮನ್ಸು, ಆದ್ರೆ ಆಸ್ತಿ ನೋಡ್ಕೊಂಡು ನಿಮ್ ಹಿಂದೆ ಬಂದಿರೋ ಈ ಅಮ್ಮಂದು ಬಂಗಾರದಂತ ಮನ್ಸು. ಏನ್ರಿ, 2 ಮಕ್ಕಳ ತಾಯಿಯಾಗಿ ಗಂಡ ಸತ್ತಿರೋ ನಿಮಗೂ ಬುದ್ಧಿ ಇಲ್ಲ? ನಿಮ್ ಮಾತು ಮುಗ್ದಿದ್ರೆ ನಾನು ಫೋನ್ ಕಟ್ ಮಾಡ್ಬೋದಾ? ಎಷ್ಟಂದ್ರು ನಮ್ಮ ಬಾಸ್ಗೆ ಅಮ್ಮ ನೀವು. ಆಮೇಲೆ ಹೇಳ್ದೆ ಕೇಳ್ದೆ ಫೋನ್ ಕಟ್ ಮಾಡ್ದೆ ಅಂತ ಕೋಪ ಮಾಡ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಅಲ್ವಾ? ನಂಗೆ ಗೊತ್ತು ನೀವು ನಿನ್ನೆ ನಡೆದಿದ್ದ ವಿಷಯನೇ ಯೋಚಿಸ್ತಿದ್ದೀರಾ ಅಂತ. ಅಮ್ಮ,
ಪೂರ್ಣಿ ಯಾವಾಗ ಬಂದೆ? ನೀವೇನೋ ಯೋಚನೆ ಮಾಡ್ತಾ ಕಳ್ದೋಗಿದ್ರಲ್ಲ ಆಗ್ಲೇ ಬಂದೆ. ಬನ್ನಿ ತಿಂಡಿ ತಿನ್ನೋಣ. ನೀನ್ ತಿನ್ನು ಪೂರ್ಣಿ, ನನ್ಗೆ ಹಶ್ವಿಲ್ಲ. ಮಾವ ಅರ್ಜೆಂಟ್ ಕೆಲ್ಸ ಅಂತ ಕೆಫೆಗೆ ಹೊರಟಿದ್ರು ಅಮ್ಮನ ಜೊತೆ ತಿಂಡಿ ತಿನ್ನು ಅಂತ ಹೇಳೋದ್ ಮರ್ತಿಲ್ಲ. ಈಗೇನಾದ್ರೂ ನಾನು ನಿಮ್ಮನ್ ಬಿಟ್ಟು ತಿಂಡಿ ತಿಂದ್ರೆ ಅವ್ರು ಬಂದ ತಕ್ಷಣ ನನ್ ಕಿವಿ ಹಿಡಿದು ಕೇಳ್ತಾರೆ, ನಾನು ಹೇಳಿದ್ದೇನೋ ನೀನ್ ಮಾಡಿದ್ದೇನೋ ಅಂತ. ಒಳ್ಳೆ ಪೂರ್ಣಿ. ಬನ್ನಿ ಅಮ್ಮ ಪ್ಲೀಸ್. ನನಗೆ ನಿಜವಾಗ್ಲೂ ಹಶ್ವಿಲ್ಲ ಪೂರ್ಣಿ. ಸರಿ ಬಿಡಿ, ನನ್ಗೂ ಹಸ್ವಿಲ್ಲ, ನಾನು ತಿಂಡಿ ತಿನ್ನಲ್ಲ. ಈಗ ನೀನ್ ತಿಂಡಿ ತಿನ್ನಲ್ಲ ಅಂದ್ರೆ ಹೇಗೆ? ಔಷಧಿ ತಗೋಬೇಕಲ್ವಾ? ಹೌದು, ತಗೋಬೇಕಿತ್ತು. ಆದ್ರೆ ನೀವ್ ತಿಂಡಿ ತಿಂದೆ ನಾನ್ ತಿಂಡಿ ತಿನ್ನಕ್ಕಾಗಲ್ವೇ? ನಾನ್ ತಿಂಡಿ ತಿಂದೆ ಔಷಧಿ ಅಂತೂ ತಗೊಳಕ್ ಆಗದೇ ಇಲ್ವೇ? ಹಠ ಮಾಡ್ಬೇಡ ಪೂರ್ಣಿ. ಹಠ ಮಾಡ್ತಿರೋದು ನೀವು ಅಮ್ಮ. ಸಮಯಕ್ಕೆ ಸರಿಯಾಗಿ ಔಷಧಿ ತಗೋಬೇಕಲ್ವಾ? ನಡಿ, ನಾನು ಬೆಳೆಸ್ತೀನಿ, ನೀನ್ ತಿನ್ಬೋದಂತೆ. ನೀವು ನನ್ ಜೊತೆಲೆ ತಿನ್ಬೇಕು. ಮೊದಲು ನೀನ್ ತಿನ್ನು ಪೂರ್ಣಿ. ಇಲ್ಲ, ನೀನ್ ತಿನ್ನೋ ಅಂದ್ರೆ ನನಗೆ ತಿನ್ನಿಸ್ತಾ ಇದೆಯಲ್ಲ. ಈಗ ನೀವ್ ನನಗ್ ತಿನ್ಸಿದ್ರೆ ಲೆಕ್ಕ ಚುಪ್ತಾ? ಏನ್ ಹಾಗೆ ನೋಡ್ತಿದ್ದೀರಾ? ನಿಮ್ಗೂ ಬೇಕಿತ್ತ ಅಮ್ಮನ ಕೈ ತುತ್ತು? ಇನ್ನೊಂದು ವಿಷಯ, ನಿನ್ನೆ ರಾತ್ರಿ ಅಭಿ ಆ ರೀತಿ ಮಾತಾಡಿದ್ದಕ್ಕೆ ಬೇಜಾರಾಯ್ತು ಅನ್ಸುತ್ತೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಸಾರಿ. ರತ್ನ, ಗಟ್ಟಿ ಮೊಸರು ತಗೊಂಬ. ಇವರಿಗೆ ಅಪರೂಪನೇನು. ಅಂದಾಗೊಂದು ಮಾತು, ಈ ಮನೆ ನಿಮ್ಗೆ ಮಗಳ ಮನೇನಾ, ಸೊಸೆ ಮನೇನಾ, ಅಥವಾ ಅಳಿಯನ್ ಮನೇನಾ? ಎಲ್ಲಾನು. ಅದು ಹೇಗಾಗುತ್ತೆ? ತುಳಸಿ ನಿಮ್ಮ ಮಗಳಲ್ಲ, ಅವಳು ನಿಮ್ಮ ಮಗನ ಹೆಂಡತಿ. ಈ ಮನೆಗೆ ಬಂದಿರೋದ್ರಿಂದ ಅವಳು ನಿಮ್ಮ ಸೊಸೆನಾ ಅಂದ್ರೆ ಅದು ಅಲ್ಲ. ಯಾಕಂದ್ರೆ ಅವಳ ಈಗಿನ ಗಂಡ ನಿಮ್ಮ ಮಗ ಅಲ್ವಲ್ಲ. ಇನ್ನ ಅಳಿಯನ್ ಮನೆ ಅನ್ನಕ್ಕೂ ಆಗಲ್ಲ. ಯಾಕಂದ್ರೆ ನಮ್ಮ ಭಾವ ನಿಮ್ಮ ಮಗಳ ಗಂಡ ಅಲ್ಲ, ನಿಮ್ಮ ಸೊಸೆ ಗಂಡ. ನೀವು ಏನು ಹೇಳೋಕೆ ಹೊರಟಿದ್ದೀರಿ ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಯಾರೂ ಅಲ್ಲದೆ ಇರೋರ ಮನೆಗೆ ಬಂದು ಹೀಗೆ ಗಡದ್ದಾಗಿ ತಿಂತ ಕೂತಿದ್ದೀರಲ್ಲ, ನೀವು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು, ಅದಕ್ಕೆ ಹೇಳಿದೆ ಅಷ್ಟೆ. ನನಗೊಂದು ಅನುಮಾನ, ನೀವು ಈ ಮನೆಯಲ್ಲಿ ದಿವಸ ಊಟ ಮಾಡ್ತಿರಲ್ಲ, ಆ ದುಡ್ಡು ನಿಮ್ಮ ಗಂಡ ದುಡ್ದಿದ್ದ, ನೀವು ದುಡ್ದಿದ್ದ, ಇಲ್ಲ ನಿಮ್ಮ ಅಪ್ಪ ದುಡ್ದಿದ್ದ? ವಾಟ್? ನೀವೇನು ಹೇಳ? ಹಾಗಲ್ಲ, ನನಗೂ ಒಂದೊಂದು ಸಲ ನೀವು ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಿಮ್ಮ ಗಂಡ ದುಡಿಯೋ ಸ್ಥಿತಿನಲ್ಲಿಲ್ಲ. ಇನ್ನು ನಿಮ್ಮಪ್ಪನ ಬಗ್ಗೆ ನನಗೇನು ಗೊತ್ತಿಲ್ಲ. ನೀವು ಏನೂ ದುಡಿತಿಲ್ಲ ಅಂತ ನನ್ನ ಭಾವನೆ. ಅಂದಮೇಲೆ ನೀವು ಮಾಧವ ಅಂದ್ರೆ ನನ್ನ ಅಳಿನ ಹಂಗಲ್ಲಿರೋದಲ್ವಾ? ರತ್ನ, ನೀನು ಸ್ವಲ್ಪ ಆಚೆ. ಅರೆ
ಗಟ್ಟಿ ಮೊಸರು ಹಾಕಮ್ಮ. ನನ್ನ ಅಳಿಯನ ಮನೆಗೆ ಅತಿಥಿಯಾಗಿ ಬಂದು ಗಟ್ಟಿ ಮೊಸರು ತಿನ್ನೋದಕ್ಕೆ ನನಗೇನೂ ನಾಚಿಕೆ ಇಲ್ಲ. ನಾನೇನು ಬಿಟ್ಟಿಯಾಗಿ ಇಲ್ಲೇ ಇಲ್ಲವಲ್ಲ. ಹಾಕಮ್ಮ. ತುಂಬ ಮಾತಾಡ್ತಿದ್ದೀರಾ ನೀವು. ನಿಮ್ಮ ಹತ್ರ ಸ್ವಲ್ಪ ಕಮ್ಮಿನೇ ಮಾತಾಡೋದು ನಾನು. ನೀವಾಗಲೇ ಕೇಳಿದ್ರಲ್ಲ, ಆ ವಿಷಯಕ್ಕೆ ಬರೋಣ. ಇದು ಯಾರ ಮನೆ ಅಂತ, ಅದಕ್ಕೆ ಉತ್ತರ ಹೇಳ್ತೀನಿ. ಉಗ್ರ ಪ್ರತಾಪಿ, ಅರೆ ನಿಂಗೆ ನಗೋಕ ಬರುತ್ತೇನೋ? ಒಂದು ನಿಮಿಷ ಬರ್ತೀರಾ ಪ್ಲೀಸ್? ಯಾಕೆ? ಚೆಸ್ ಆಡೋಕ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಇಲ್ಲೇ ಮಾತಾಡ್ಬಹುದಲ್ಲ? ಕ್ಷಮಿಸಿ, ನೀವು ಅವರಿಬ್ಬರನ್ನ ಕರೆಯೋಕ್ಕೆ ಅಂತ ಬಂದ್ರಿ, ಆದರೆ ನಾವೆಲ್ಲರೂ ಬರ್ತಿದ್ದೀವಿ. ಒಂದು ನಿಮಿಷ. ಏನಂದೆ ನೀನು? ಅವರಿಬ್ಬರನ್ನ ಕರೆಯೋಕೆ ಬಂದಿದ್ರಿ ಅಂತಾನ? ಅವರಿಬ್ಬರು ಅಂದರೆ? ಅದೇ ಅವರಿಬ್ಬರು. ಅದೇ ಅವರಿಬ್ಬರು ಅಂದರೆ ಯಾರು ಅಂತ? ನಿಮ್ಮ ಸೊಸೆ ಮತ್ತು ಅವ್ರ ಗಂಡ. ಅಪ್ಪ ಅಮ್ಮ ಅಂದಿದ್ರೆ ಒಂದು ಮೈಲಿ ಉದ್ದದ ವಾಕ್ಯ ಬೇಕಾಗೇ ಇರಲಿಲ್ಲ. ಎಲ್ಲದೂ ಒಂದೇ ಸಲ ಒಪ್ಕೊಳಕ್ಕಾಗಲ್ಲ. ಹಾಗಾದ್ರೆ ನಿಧಾನಕ್ಕೆ ಒಪ್ಕೋತೀಯ ಅಂತ ಆಯ್ತು. ನಾನು ಹಾಗೆ ಹೇಳಿಲ್ಲ. ಹಾಗೆ ಹೇಳಿದ್ದು. ಯಾಕೆ ಗೊತ್ತಾ? ಸುಳ್ಳು ಸಮಯ ತಗೊಳ್ಳುತ್ತೆ, ಆದರೆ ಸತ್ಯ ಹೇಳೋದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ, ಫಟ್ ಅಂತ ಬರುತ್ತೆ. ಈಗ ನಿನ್ನ ಬಾಯಿಂದ ಬಂತಲ್ಲ ಹಾಗೆ. ಅಲ್ಲ, ನಾನು ಬಿಡು, ಈಗ ನನಗೆ ಸಮಾಧಾನ ಆಯಿತು. ಹೌದು, ಅದೇನೋ ವಿಷಯ ಮಾತಾಡಬೇಕು ಅಂದಿಲ್ಲ, ಏನದು? ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಿದ್ದೀವಿ. ಒಂದೇ ಸಲ ಎಲ್ಲರೂ ಬಂದರೆ ನಿಮಗೂ ಸಮಸ್ಯೆ. ಅದಲ್ಲದೆ ಸಮರ್ಥಗೂ ಸ್ಯಾಲ್ರಿ ಬಂದಿಲ್ಲ ಅನ್ಸುತ್ತೆ. ನಿಮಗೂ ಖರ್ಚು ಜಾಸ್ತಿ ಆಗ್ಬೋದೇನೋ ಅಂತ. ಏನ್ ಅನ್ಕೊಂಡಿದ್ದೀಯಾ? ಊರಿಗೆಲ್ಲ ನೀನು ಒಬ್ಬನೇ ದುಡ್ಕೊಂಡಿರೋನು ಅನ್ನೋ ಥರ ಆಡ್ತಿದ್ದೀಯಾ? ಮನೆಗೆ 100 ಜನ ಬಂದರು, ಅದ್ಧೂರಿಯಾಗಿ ಉಪಚಾರ ಮಾಡೋದು ಹೇಗೆ ಅಂತ ಈ ದತ್ತನಿಗೆ ಗೊತ್ತಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗೆ ನೋವು ಕೊಡೋ ಉದ್ದೇಶ ನನಗಿಲ್ಲ. ಆದರೆ ನೀನು ಒಪ್ಕೊಳ್ದೆ ಹೋದ್ರು ಪದೇ ಪದೇ ನಿಮ್ಮಪ್ಪನ ಹಾಗೆ ನೀನು ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದೀಯ. ಇನ್ನೊಬ್ಬರಿಗೆ ಕಷ್ಟವಾಗಬಾರ್ದು ಅಂತ ಮರ್ಗೋ ಮನಸ್ಸಿದೆಯಲ್ಲ, ಅದು ಯಾವಾಗಲೂ ನಿನ್ನ ಜೊತೆಲೇ ಇರುತ್ತೆ. ನಾಳೆ ಕುಟುಂಬ ಸಮೇತ ಬನ್ನಿ, ಅದೇ ಸಾಕು. ಇದೆಲ್ಲ ಏನು ಬೇಡ. ನಾನೇನು ಬರ್ತೀನಿ. ಇರಿ, ಕಾರಲ್ಲಿ ಡ್ರಾಪ್ ಮಾಡ್ತೇನೆ. ಈ ಕಾಲಿರೋವರೆಗೂ ಯಾವ ಕಾರು ಬೇಡ. ಬಸ್ ಸ್ಟಾಪ್ ಹೇಗಿದ್ರು ಹತ್ರನೇ ಇದೆಯಲ್ಲ, ನಾ ಬರ್ತೀನಿ.